ಸ್ವಾತಂತ್ರ್ಯ ಅಂದ ತಕ್ಷಣ ಏನನ್ನು ಮಾತಾಡಬೇಕು ಏನನ್ನು ಮಾತಾಡಬಾರದು ಅನ್ನುವಂಥ ಒಂದು ದೊಡ್ಡ ಅನುಮಾನಕ್ಕೆ ನಾನು ಬಹಳ ಸಲ ಬೀಳೋದಿದೆ. ಯಾಕೆ ಅಂದ್ರೆ ಸ್ವಾತಂತ್ರ್ಯ ಬಂದು 75 ವರ್ಷ ಆಗಿದೆ. ಆದರೆ ಇವತ್ತಿಗೂ ಕೂಡ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ದುಡಿದವರು ಯಾರು, ದುಡಿದೇ ಇರೋರು ಯಾರು ಅನ್ನೋದನ್ನ ಜನಸಾಮಾನ್ಯರ ಮುಂದೆ ಸ್ಪಷ್ಟಪಡಿಸೋದಕ್ಕೋಸ್ಕರ ನಾವು ಎಷ್ಟೆಲ್ಲ ಸರ್ಕಸ್ ಮಾಡಬೇಕಾದಂತ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಕಥೆ ಇದೆಯಲ್ಲ, ಬೇರೆ ಎಷ್ಟೋ ದೇಶಗಳು ಗುಲಾಮಿ ಸ್ಥಿತಿಯಲ್ಲಿ ಬಿದ್ದಿದ್ವು. ಆ ದೇಶಗಳ ಕಥೆಯೇ ಬೇರೆ, ಭಾರತ ದೇಶದ ಸ್ವಾತಂತ್ರ್ಯದ ಕಥೆಯೇ ಬೇರೆ. ಈ ದೇಶದ ಇತಿಹಾಸದ ಕಥೆಯನ್ನ ಎಲ್ಲಿಂದ ಶುರು ಮಾಡೋದು, ಎಲ್ಲಿಂದ ಮುಗಿಸೋದು ಅನ್ನೋದೇ ಒಂದು ಬಹಳ ದೊಡ್ಡ ಪ್ರಶ್ನೆ ನನ್ ಕಾಡೋದು. ಭಾರತ ದೇಶದ ಹೋರಾಟದ ಚರಿತ್ರೆಯನ್ನ ನೋಡಿದ್ರೆ ಇಲ್ಲಿ ಸಿಕ್ಕಾಪಟ್ಟೆ ಅಸಮಾನತೆಯನ್ನ ಕೂಡ ಈ ದೇಶದೊಳಗಡೆ ನಾವು ನೋಡಿದ್ವಿ. ಕೆಲವು ಜಾತಿಯಲ್ಲಿ ಹುಟ್ಟಿದ ತಪ್ಪಿಗೋಸ್ಕರ ಮಂಜುನಾಥ್ ಭಂಡಾರಿಯವರು ಆಗ್ಲೇ ಮಾತನಾಡ್ತಾ ಸಂವಿಧಾನದ ಕೊಡುಗೆಯ ಬಗ್ಗೆ ಮಾತನಾಡ್ತಾ ಇದ್ರು. ಕೆಲವು ಜಾತಿಗಳಲ್ಲಿ ಹುಟ್ಟಿದ ಒಂದೇ ಒಂದು ತಪ್ಪಿಗೋಸ್ಕರ ಸೊಂಟಕ್ಕೆ ಪರ್ಕೆ ಕಟ್ಕೊಂಡು ಅವರ ಹೆಜ್ಜೆ ಗುರುತು ನೆಲದ ಮೇಲೆ ಮೂಡಬಾರದು ಅಂತ ಹೇಳಿ ಅವ್ರನ್ನ ನಡೆದಾಡಿಸ್ತಾ ಇದ್ವಿ. ಅವರ ಕತ್ತಿಗೆ ಮಡಕೆ ಕಟ್ಟಿದ್ವಿ. ಅವರ ಉಗುಳು ನೆಲಕ್ಕೆ ತಾಕಬಾರದು ಅಂತ ಅವರನ್ನ ಶೋಷಣೆ ಮಾಡಿದ್ವಿ. ಎಲ್ಲಾರ್ಗೂ ಶಿಕ್ಷಣ ಇರಲಿಲ್ಲ. ಬಹುಶಃ ಈ ದೇಶದಲ್ಲಿ ಗೊತ್ತಿರಬಹುದು ನಿಮಗೆ, ಉತ್ತರ ಕರ್ನಾಟಕದಲ್ಲಿ ನಾನು ನಿನ್ನೆ ಯಾವುದೋ ಒಂದು ಮ್ಯೂಸಿಯಂಗೆ ಹೋಗಿದ್ದೆ. ನೂರಾರು ಮಾಸ್ತಿ ಕಲ್ಲುಗಳು ಅಂತ ಕರೀತಾರೆ. ಮಾಸ್ತಿ ಕಲ್ಲು. ನಾನು ಕೇಳಿದೆ, ಏನಿದು ಮಾಸ್ತಿ ಕಲ್ಲು? ಸರ್, ಹಿಂದೆ ಹೆಣ್ಣೊಬ್ಬಳು ವಿಧವೆ ಆದರೆ ಅವಳನ್ನ ಸುಡ್ತಾ ಇದ್ರು ಸರ್, ಜೀವಂತವಾಗಿ ಪತಿಯ ಶವದ ಜೊತೆಗೆ ಸುಡ್ತಾ ಇದ್ರು. ಅವಳ ಗುರ್ತಿಗೋಸ್ಕರ ಒಂದು ಮಹಾಸತಿ ಕಲ್ಲು, ಅವಳು ಮಹಾಸತಿ ಅಂತ ಹೇಳಿ ಆ ಕಲ್ಲನ್ನ ಕೆತ್ತಿಡ್ತಾ ಇದ್ರು. ಹೆಣ್ಣಿಗೆ ಅವಕಾಶ ಇರಲಿಲ್ಲ. ಅವಳಿಗೆ ಶಿಕ್ಷಣಕ್ಕೆ ಬಹುಶಃ ಈ ಪ್ರಮಾಣದ ಅವಕಾಶ ಇರಲಿಲ್ಲ. ರಾಜ್ಯವಾಳುವುದಕ್ಕೂ ಕೂಡ ಎಲ್ಲ ಸಂದರ್ಭದಲ್ಲಿ ಅವಕಾಶ ಇರಲಿಲ್ಲ. ಸತಿ ಸಹಗಮನ ಪದ್ಧತಿ ಅಂತ ಕರೀತಾ ಇದ್ರು. ಸೊ ಈ ದೇಶದಲ್ಲಿ ಇಷ್ಟೆಲ್ಲ ಅಸಮಾನತೆಗಳಿತ್ತು. ಈ ಅಸಮಾನತೆಗಳ ವಿರುದ್ಧ ನಮಗೆ ಸ್ವಾತಂತ್ರ್ಯ ಬೇಕು ಅಂತ ಹೇಳಿ ಸಾವಿರಾರು ವರ್ಷಗಳ ಹಿಂದೆ ಈ ದೇಶದ ಒಳಗಡೆ ಒಬ್ಬ ಅತ್ಯಂತ ಶಾಂತಿಯುತವಾದ ಧ್ವನಿಯನ್ನ ಮೊಳಗಿಸ್ತಾ ಹೊರಗಡೆ ಬಂದ ಭಗವಾನ್ ಬುದ್ಧ. ನನ್ನ ಪ್ರಕಾರ ಭಾರತ ದೇಶದಲ್ಲಿ ತಳ ಸಮುದಾಯದವರ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿದಂಥ, ಅವರಿಗೆ ಸಮಾನತೆ ಕೊಡಿಸೋದಕ್ಕೋಸ್ಕರ ಹೋರಾಡದಂತ, ಸ್ತ್ರೀ ಸಮಾನತೆಯನ್ನ ಕೊಡ್ಲಿಕ್ಕಾಗಿ ಹೋರಾಡದಂತ ಮೊದಲನೇ ಹೋರಾಟಗಾರ ಅಂತ ನಾನಾದ್ರೂ ಭಾವಿಸ್ತೀನಿ ಭಗವಾನ್ ಬುದ್ಧ. ಆ ಹೋರಾಟವನ್ನೇ ಮಾಡಿದ. ಆ ನಂತರ ಮಹಾವೀರರು ಬಂದ್ರು. ಮಹಾವೀರರು ಕೂಡ ಅದೇ ಹೋರಾಟವನ್ನು ಮಾಡಿದ್ರು. ಜಾತಿ ವ್ಯವಸ್ಥೆಯ ವಿರುದ್ಧ, ಅಸಮಾನತೆಯ ವಿರುದ್ಧ. ಅವರ ಸಮಾನತೆ ಎಷ್ಟು ದೂರಕ್ಕಿತ್ತು ಅಂತಂದ್ರೆ, ಒಂದು ಹಾವು, ಹಲ್ಲಿ, ಚಿಟ್ಟೆ ಅದಕ್ಕೂ ಕೂಡ ಮನುಷ್ಯನಷ್ಟೇ ಬದುಕೋ ಹಕ್ಕಿದೆ, ಅದು ನಮ್ಮಷ್ಟೇ ಸಮಾನ ಅಂತ ಪ್ರತಿಪಾದನೆ ಮಾಡ್ತಾ ಅವರಿಂದ ಮುಂದಕ್ಕೆ ಹೋದ್ರು. ಕನ್ನಡದ ನೆಲದಲ್ಲಿ ಒಬ್ಬ ಬಸವಣ್ಣ ಹುಟ್ಟಿದ್ರು. ಬಸವಣ್ಣನವರು ಕೂಡ ಈ ಸಮಾಜದಲ್ಲಿದ್ದಂತ ಅಸಮಾನತೆಯ ವಿರುದ್ಧ, ಶೋಷಣೆಯ ವಿರುದ್ಧ ಹೋರಾಟ ಮಾಡಿದ್ರು. ಸೂಳೆ ಸಂಕವ್ವ ಒಬ್ಬ ವೇಶ್ಯೆ. ಆಕೆ ಸಮಾಜ ಅವಳನ್ನ ಕಂಡು ಅಸಹ್ಯ ಪಟ್ಟುಕೊಳ್ತಿದ್ದ ಕಾಲದಲ್ಲಿ, ಅವಳನ್ನ ನಿಂದಿಸ್ತಾ ಇದ್ದಂತ ಕಾಲದಲ್ಲಿ ಬಸವಣ್ಣ ಹೇಳಿದ್ರು, ಅವಳು ಮಾಡುವ ವೃತ್ತಿಯಿಂದ ಅವಳನ್ನ ಕನಿಷ್ಠರನ್ನಾಗಿ ಕಾಣಬಾರದು, ಆದರೆ ಅವಳ ಒಳಗಡೆ ಇರುವಂತ ವಿಕಾಸ, ಮನಸ್ಸು ಎಷ್ಟು ಬೆಳೆದಿದೆ, ಅವಳ ಹೃದಯ ಎಷ್ಟು ವಿಶಾಲವಾಗಿದೆ, ಅವಳು ಶರಣೆ ಅಂತ ಹೇಳಿ ಸೂಳೆ ಸಂಕವೆಯನ್ನ ಬಸವಣ್ಣ ಶರಣೆ ಅಂತ ಕರೆದು ಸಮಾನತೆಯ ಮಂತ್ರವನ್ನ ಬರೆದಿಟ್ರು. ಇದು ಈ ನೆಲದ ಇತಿಹಾಸ. ಒಬ್ಬ ನಾರಾಯಣ ಗುರು. ಈ ಸಮುದಾಯದಲ್ಲಿ ಹುಟ್ಟಿದವರಿಗೆ ದೇವಾಲಯಕ್ಕೆ ಪ್ರವೇಶ ಇಲ್ಲ, ನಿಮಗೆ ವಿದ್ಯೆ ಕಲಿಯೋದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದಾಗ ನಾರಾಯಣ ಗುರು ಸಮಾಜದಲ್ಲಿ ಹೊರಗಡೆ ಬಂದ ನಾರಾಯಣ ಗುರು ಹೇಳಿದ್ರು, ಓ ಆ ಶಿವಾಲಯಕ್ಕೆ ನಮಗೆ ಪ್ರವೇಶ ಇಲ್ವಾ, ಹಾಗಾದ್ರೆ ಶೂದ್ರ ಶಿವ ಮಂದಿರವನ್ನ ಕಟ್ತೀನಿ ಅಂತ ಹೇಳಿ, ಶಿವ ಶೂದ್ರರ ದೇವರು, ನಾವು ಶೂದ್ರ ಶಿವ ಮಂದಿರವನ್ನು ಕಟ್ತೀವಿ. ನಾರಾಯಣ ಗುರು ಒಂದು ಹೋರಾಟವನ್ನು ಮಾಡಿದ್ರು. ಕನಕದಾಸರು ಬಂದ್ರು. ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರ ಅಂತ ಹೇಳಿ ಬಸವಣ್ಣನವರಂತೆ, ನಾರಾಯಣ ಗುರುವಿನಂತೆ ಒಬ್ಬ ಸಂತ, ಒಬ್ಬ ದಾಸ ಕನ್ನಡದ ನೆಲದಲ್ಲಿ ಒಂದು ಬಂಡಾಯದ ಧ್ವನಿಯನ್ನ ಮೊಳಗಿಸಿದ. ಶಿಶ್ನಾಳ್ ಶರೀಫರು ಬಂದ್ರು. ಧರ್ಮಗಳ ನಡುವೆ ಸಂಘರ್ಷ ಆಗ್ತಿದ್ದ ಕಾಲದಲ್ಲಿ ಅವರು ಬಂದು ಈ ಸಮಾಜದಲ್ಲಿ ನಾವೆಲ್ಲರೂ ಮನುಷ್ಯರಾದಿವಲೇ, ನಾವೆಲ್ಲ ಒಟ್ಟಾಗಿ ಬಾಳೋಣ ಅನ್ನುವಂತ ಸಂದೇಶವನ್ನ ಶಿಶ್ನಾಳ್ ಶರೀಫರು ಕೊಟ್ರು. ಇನ್ನೆಲ್ಲೋ ಒಂದ್ ಕಡೆ ಕಬೀರ್ ದಾಸ ಹುಟ್ಟು ಬಂದ.
ಮುಸಲ್ಮಾನರ ಮನೆಯಲ್ಲಿ ಹುಟ್ಟಿದ್ದ. ಆತ ಹೇಳ್ದ, ಪ್ರೇಮ ಮುದಿತ ಮನಸ್ಸೆ ಕಹೋ ರಾಮ ರಾಮ ರಾಮ್, ಶ್ರೀ ರಾಮ ರಾಮ ರಾಮ್, ಪಾಪ ಕಟೆ ದುಃಖ ಮಿಟೆ ಸಬಹಿ ರಾಮ ನಾಮ್. ಆತನೂ ಕೂಡ ಎಲ್ಲರನ್ನೂ ಒಳಗೊಂಡು ಬದುಕುವಂತ ಪ್ರಯತ್ನವನ್ನು ಮಾಡ್ತಾ ಹೋದ. ಒಬ್ಬ ಕಬೀರ, ಒಬ್ಬ ಕನಕದಾಸ, ಒಬ್ಬ ನಾರಾಯಣ ಗುರು, ಒಬ್ಬ ಬುದ್ಧ, ಒಬ್ಬ ಬಸವಣ್ಣ. ಅದೇ ದಾರಿಯಲ್ಲಿ ಮುಂದೊಬ್ಬ ಈ ನೆಲದೊಳಗಡೆ ಮಹಾತ್ಮನೊಬ್ಬನ ಉದಯ ಆಯಿತು. ಆ ಮಹಾತ್ಮನೇ ಮಹಾತ್ಮ ಗಾಂಧಿ. ಮಹಾತ್ಮ ಗಾಂಧಿ. ಈ ನೆಲದಲ್ಲಿ ಸಮಾನತೆಗೋಸ್ಕರ ನಡೆಸಿದ ಹೋರಾಟದಲ್ಲಿ ಗಾಂಧಿ ಮುಂಚೂಣಿಯಲ್ಲಿ ನಿಂತರು. ಅಸಮಾನತೆಯನ್ನು ತೊಲಗಿಸೋದಕ್ಕೋಸ್ಕರ ನಡೆದ ಹೋರಾಟದಲ್ಲಿ ಗಾಂಧೀಜಿ ಮುಂಚೂಣಿಯಲ್ಲಿ ನಿಂತರು. ಹಣವಂತರ ದಬ್ಬಾಳಿಕೆಯ ವಿರುದ್ಧ ಹೋರಾಟ ಮಾಡುವಾಗ ಗಾಂಧೀಜಿ ಮುಂದೆಗಡೆ ನಿಂತರು. ಈ ಎಲ್ಲ ಹೋರಾಟದ ಮುಂದುವರೆದ ಭಾಗವೇ ಗಾಂಧೀಜಿಯವರ ಹೋರಾಟ ಆಗಿತ್ತು. ಗಾಂಧೀಜಿಯವರ ಹೋರಾಟದಂತೆಯೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶಕ್ಕೆ ಬರೆದ ಸಂವಿಧಾನವೂ ಕೂಡ ಅಸಮಾನತೆಯ ವಿರುದ್ಧ ನಡೆಸಿದ ಹೋರಾಟದ ಪ್ರತಿಫಲವಾಗಿತ್ತು. ಅದೂ ಕೂಡ ಈ ಹೋರಾಟದ ಮುಂದುವರೆದ ಭಾಗವಾಗಿತ್ತು. ಆದರೆ ದುರಂತ, ಇವತ್ತು ದೇಶದ ಇತಿಹಾಸದ ಬಗ್ಗೆ ಮಾತನಾಡಬೇಕಾದ್ರೆ ಗಾಂಧಿಯನ್ನ ಟೀಕೆ ಮಾಡ್ತೀವಿ. ಯಾವ ಗಾಂಧಿ ನನ್ನದು ಅಂತ ಏನನ್ನೂ ಇಟ್ಕೊಳ್ಳದೆ ಬದುಕಿದ್ನೋ ಆ ಗಾಂಧಿ ಇವತ್ತು ದೇಶದ ಪಾಲಿಗೆ ವಿಲನ್. ಯಾವ ಪಂಡಿತ್ ನೆಹರು ತನ್ನದೆಲ್ಲವನ್ನೂ ದೇಶಕ್ಕಾಗಿಯೇ ತ್ಯಾಗ ಮಾಡಿದ್ನೋ ಆತ 17 ವರ್ಷ ಪ್ರಧಾನ ಮಂತ್ರಿ ಆಗಿದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ, ಅವರ ಮೇಲೆ ಹೊಟ್ಟೆ ಕಿಚ್ಚಿನ ಕಾರಣಕ್ಕೋಸ್ಕರ ಅವರಿವತ್ತು ದೇಶದ್ರೋಹಿಯ ಸ್ಥಾನದಲ್ಲಿ ಕೂತಿದ್ದಾರೆ. ಸ್ವಾತಂತ್ರ್ಯ ಹೋರಾಟದ ನಾಯಕರುಗಳ ಹೆಸರನ್ನು ಹಾಕಬೇಕಾದ್ರೆ ಬೇಕಂತಲೇ ಪಂಡಿತ್ ನೆಹರು ಹೆಸರನ್ನು ಕಿತ್ತಾಕ್ಲಾಗುತ್ತೆ. ಇಲ್ಲದ 1000 ಸುಳ್ಳುಗಳ ಆರೋಪವನ್ನ ಅವರ ಮೇಲೆ ಹೊರಿಸಲಾಗುತ್ತೆ. ಗಾಂಧಿಯಿಂದೇನು ಸ್ವಾತಂತ್ರ್ಯ ಬರಲಿಲ್ಲ, ಅಹಿಂಸೆಯಿಂದ ದೇಶಕ್ಕೆ ಸ್ವಾತಂತ್ರ್ಯ ಬರಲಿಲ್ಲ ಅನ್ನುವ ಮಾತುಗಳನ್ನ ಹೇಳೋದ್ರ ಮೂಲಕ ಇವತ್ತು ಅಹಿಂಸಾತ್ಮಕ ಹೋರಾಟದ ಮೂಲಕ ಇಡೀ ಜಗತ್ತಿನ ಮನಸ್ಸನ್ನ ಗೆದ್ದ ಭಾರತೀಯರ, ಕೋಟಿ ಕೋಟಿ ಭಾರತೀಯರ ಹೃದಯಕ್ಕೆ, ಅವರ ಹೋರಾಟಕ್ಕೆ ನಾವಿವತ್ತು ಅಪಮಾನ ಮಾಡ್ತಾ ಇದ್ದೀವಿ. ಎಂಥ ಹೋರಾಟ ಆಗಿತ್ತದು. ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ. ಕನ್ನಡದ ನೆಲದ ಕವಿ ಕುವೆಂಪು ಅವರೇನು ಕಾಂಗ್ರೆಸ್ಸಿನ ಮನುಷ್ಯ ಅಲ್ಲ. ಸ್ವಾತಂತ್ರ್ಯ ಬಂದಿದೆ. ಕೋಟಿ ಕೋಟಿ ಕಣ್ಗಳು ಕೆಂಪು ಕೋಟೆ ಮುಂದೆ ಮಹಾತ್ಮ ಗಾಂಧಿಯನ್ನು ಹುಡುಕ್ತಾ ಇದೆ. ಗಾಂಧಿಯಲ್ಲಿ ಕಾಣಿಸ್ಲಿಲ್ಲ. ರೇಡಿಯೋದಲ್ಲಿ ವಾಚನ ಮಾಡ್ತಾ ಇರೋರು ಹೇಳ್ತಾರೆ, ಗಾಂಧಿ ಇಲ್ಲೆಲ್ಲೂ ಕಾಣ್ತಾ ಇಲ್ಲ. ಪಂಡಿತ್ ನೆಹರು ರಾಷ್ಟ್ರಧ್ವಜಾರೋಹಣವನ್ನು ಮಾಡ್ತಾರೆ, ಗಾಂಧಿ ಕಾಣ್ತಾ ಇಲ್ಲ. ಸರ್ದಾರ್ ಪಟೇಲ್ರು ಕಾಣ್ತಾರೆ, ಚಕ್ರವರ್ತಿ ರಾಜಗೋಪಾಲಾಚಾರಿ ಕಾಣ್ತಾರೆ, ಮೌಲಾನಾ ಅಬುಲ್ ಕಲಾಂ ಆಜಾದ್ ಕಾಣ್ತಾರೆ, ಗಾಂಧಿ ಮಾತ್ರ ಕಾಣ್ತಾ ಇಲ್ಲ. ಈ ಮಾತನ್ನು ಕೇಳಿಸ್ಕೊಂಡಂತ ಪಂಡಿತ್ ನೆಹರು, ಈ ಮಾತನ್ನ ಕೇಳಿಸ್ಕೊಂಡಂತ ಕನ್ನಡದ ಕವಿ ಕುವೆಂಪು ನೊಂದು ಇಲ್ಲಿ ಕೂತು ಕಣ್ಣೀರು ಸುರಿಸ್ತಾ ಪದ್ಯವನ್ನು ಬರೆದ್ರು. ಸರ್ ಅವರು ಬರೀತಾರೆ, ಮಂಜಣ್ಣ ಎಷ್ಟು ಸುಂದರವಾದ ಪದ್ಯ ಬರೆದ್ರು ಅಂತಂದ್ರೆ, ಮರೆವುದೆಂತ ಭುವನ ಗೌರವ ಮಹಾತ್ಮನಂ ಸ್ವಾತಂತ್ರ್ಯದಿ ಸುಪ್ರಭಾತದಲ್ಲಿ, ಹೆಜ್ಜೆ ಹೆಜ್ಜೆಯ ನಿಡಿದು ಕೈ ಹಿಡಿದು ನಡೆಗಲಿಸಿ ಬಿಡುಗಡೆಗೆ ತಂದ ಆ ತಂದೆಯಲ್ಲಿ ಅವನಲ್ಲಿ ನಿಚ್ಚವು ನಮ್ಮೆದೆಯ ನಂಜ ನೀಂಠುವ ನೀಲಕಂಠನಲ್ಲಿ ಜನಮನದ ಹಗೆತನದ ರೋಷ ಹಾಲಾಹಲದಿ ಹಾಲುದಿಸಿ ಬರುವಂತೆ ಮೂಡಿ ಬಂದೆ. ಕ್ರಿಸ್ತ ಬುದ್ಧರ ಮೈತ್ರಿಯಂ ಸಾರಿ ಸಾಧಿಸುತ್ತೆ ವಿಶ್ವ ಸೇವಕರ ಪಂಕ್ತಿಯಲ್ಲಿ ನಿಂದೆ. ಇಂದಿನ ಉತ್ಸವಕ್ಕೆಮ್ಮ ನುಳಿದು ಎಲ್ಲಿಗೆ ಹೋದೆ, ಹೇ ಸ್ವಾತಂತ್ರ್ಯ ಕನ್ಯೆಯಂ ಪಡೆದ ತಂದೆ, ಹೇ ಸ್ವಾತಂತ್ರ್ಯ ಕನ್ಯೆಯಂ ಪಡೆದ ತಂದೆ. ಈ ಉತ್ಸವದೊಳವನಿಲ್ಲ. ಆ ದೂರದಲ್ಲಿ ದಾರಿದ್ರ್ಯ, ದುಃಖ, ದೈನ್ಯ, ದನಮದಗಳೊಡನೆ ವಾದಿಸುತ್ತೆ, ಬೋಧಿಸುತ್ತೆ, ಕರುಣೆಯಂ ಸಾಧಿಸುತ್ತೆ, ಭಕ್ತಿಯಂ ದೇವನಂ ಪ್ರಾರ್ಥಿಸುತ್ತೆ. ನಿರಶನ ವ್ರತನಿಷ್ಠನಾಗಿಹನು ನೋಡಲ್ಲಿ ಧರ್ಮಶಕ್ತಿಯ ಕೃಪೆಯನ್ನಾರ್ಜಿಸುತ್ತೆ. ಈ ಸಾಲುಗಳನ್ನ ಕುವೆಂಪು ಅವತ್ತಿಲ್ಲಿ ಕೂತು ಬರಿಬೇಕಾದ್ರೆ ಕುವೆಂಪು ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಸುರಿದಿತ್ತು. ಧಾರಾಕಾರವಾಗಿ ಕುವೆಂಪು ಅವರ ಕಣ್ಣಲ್ಲಿ ನೀರು ಸುರಿದಿತ್ತು. ಆದರೆ ಇವತ್ತೇನಾಗಿದೆ, ಗಾಂಧಿ ಅವನಿಂದ ಈ ದೇಶದ ಸ್ವಾತಂತ್ರ್ಯ ಬರಲಿಲ್ಲ ಅಂತ ಹೇಳುವಂತ ವಾಟ್ಸ್ಆಪಿನ ಯೂನಿವರ್ಸಿಟಿಯ PhDಗಳು ಎಲ್ಲ ಕಡೆ ರಾರಾಜಿಸ್ತಾ ಇದ್ದಾವೆ. ದೇಶದ ನಿಜವಾದ ಇತಿಹಾಸ ಕಣ್ಮರೆ ಆಗ್ತಾ ಇದೆ. ನೀವು ದೇಶದ ನಿಜವಾದ ಇತಿಹಾಸವನ್ನ ಒಂದ್ಸಲ ಅವಲೋಕನ ಮಾಡಿ ನೋಡಿದ್ರು ಕೂಡ
ಈ ದೇಶದ ಇತಿಹಾಸ ಹೆಂಗಿದೆ? ಈ ದೇಶದಲ್ಲಿ 200 ವರ್ಷಗಳ ಕಾಲ ಪರಕೀಯರ ಆಕ್ರಮಣ ಆಯಿತು. ಫ್ರೆಂಚರಿದ್ರು, ಡಚ್ಚರಿದ್ರು, ಪೋರ್ಚುಗೀಸರಿದ್ರು, ಬ್ರಿಟಿಷರಿದ್ರು. ಅವರೆಲ್ಲರೂ ಕೂಡ ಈ ದೇಶವನ್ನು ಆಳಬೇಕಾದ್ರೆ ನಿರಂತರವಾಗಿ ಯುದ್ಧಗಳನ್ನ, ಪ್ರತಿರೋಧವನ್ನ ಭಾರತೀಯರು ವ್ಯಕ್ತಪಡಿಸಿದ್ರು. ಆದ್ರೆ ಆ ಪ್ರತಿರೋಧಗಳೇನು ಅಹಿಂಸಾತ್ಮಕ ಹೋರಾಟವಾಗಿತ್ವಾ? ಗಾಂಧಿ ಭಾರತಕ್ಕೆ ಬಂದದ್ದು 1915 ನಂತರ. ಭಾರತದ ಸ್ವಾತಂತ್ರ್ಯದ ಹೋರಾಟದಲ್ಲಿ ಅವರು ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ದು ಬಹುತೇಕ 20ರ ಮೇಲೆ. ಹಾಗಾದ್ರೆ ಇಡೀ ದೇಶದ ಸ್ವಾತಂತ್ರ್ಯ ಹೋರಾಟ, ಗಾಂಧಿ ನೇತೃತ್ವದ ಹೋರಾಟ ನಡೆದಿದ್ದು ಕೇವಲ 27-28 ವರ್ಷ ಮಾತ್ರ. 200 ವರ್ಷಗಳ ಕಾಲ ಖಡ್ಗ ಹಿಡಿದ್ವಿ, ಬಿಲ್ಲು ಬಾಣಗಳನ್ನು ಹಿಡಿದ್ವಿ, ತ್ರಿಶೂಲಗಳನ್ನು ಹಿಡಿಯೋರು ಹಿಡಿದ್ರು, ಪಿರಂಗಿಗಳನ್ನು ಹಿಡಿದ್ರು. ಆದ್ರೆ ಬ್ರಿಟಿಷರ ತಂತ್ರಗಾರಿಕೆ, ಮೋಸದ ಮುಂದೆ ಭಾರತೀಯರ ಪ್ರಾಮಾಣಿಕವಾದ ಹೋರಾಟ ಸೋಲ್ತಾ ಹೋಯಿತು. 1757ರಲ್ಲಿ ಬ್ಯಾಟಲ್ ಆಫ್ ಪ್ಲಾಸಿಯ ಕದನ ಆಯಿತು. ಸಿರಾಜುದ್ದೌಲಾ ಭಾರತದ ಪರವಾಗಿ ಹೋರಾಟ ಮಾಡೋದಕ್ಕೆ ಮುಂದೆ ನಿಂತ. ಫ್ರೆಂಚರ ಪರವಾಗಿ ಫ್ರೆಂಚರು ಭಾರತೀಯರಿಗೆ ತಮ್ಮೆಲ್ಲ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ಕೊಟ್ಟರು. ಆದ್ರೆ ಎಲ್ಲ ಶಸ್ತ್ರಾಸ್ತ್ರಗಳು ಕೂಡ ಬ್ರಿಟಿಷರದು ಒಂದೇ ಒಂದು ಸುಳ್ಳು ತಂತ್ರಗಾರಿಕೆಯ ಮುಂದೆ ಸೋತು ಹೋಯಿತು. ಒಂದೇ ಒಂದು ಬ್ರಿಟಿಷ್ ಅಧಿಕಾರಿಯೊಬ್ಬ ಬಂದು ಅವನು ಹೇಳ್ತಾನೆ, ಸಿರಾಜುದ್ದೌಲಾನ ಜನರಲ್ ಹತ್ರ ರಾತ್ರಿ ಮಾತುಕತೆ ಮಾಡ್ತಾನೆ. ಬೆಳಗ್ಗೆ ಎದ್ದು ನೀನು ಫೈರ್ ಅಂತ ಆರ್ಡರ್ ಮಾಡಿಬಿಟ್ರೆ ಬ್ರಿಟಿಷರು ಸೋಲ್ತೀವಯ್ಯ, ಅವನ್ ಗೆದ್ರೆ ಅವನ್ ದೊರೆ ಆಗ್ತಾನೆ, ನಿನಗೇನ್ ಲಾಭ ಇದೆ? ಬದಲಿಗೆ ನೀನು ಬೆಳಗ್ಗೆ ಎದ್ದು ಫೈರ್ ಅಂತ ಆರ್ಡರ್ ಮಾಡೋದ್ರ ಬದಲಿಗೆ ಸರೆಂಡರ್ ಅಂತ ಆರ್ಡರ್ ಮಾಡು ಅಂತ ಮಾತುಕತೆ ಮಾಡಿಕೊಂಡ. ನಿನ್ನನ್ನು ರಾಜನ್ ಮಾಡ್ತೀವಿ ಅಂತ ಹೇಳ್ದ. ಭ್ರಷ್ಟಾಚಾರ 40% ಭ್ರಷ್ಟಾಚಾರವೋ, 50% ಭ್ರಷ್ಟಾಚಾರವೋ, 100% ಭ್ರಷ್ಟಾಚಾರವೋ ಗೊತ್ತಿಲ್ಲ. ಎಷ್ಟು ಮುಗಿಲು ಮುಟ್ಟಿತ್ತು ಅಂತಂದ್ರೆ ಅವತ್ತು ಆ ಒಬ್ಬ ಭ್ರಷ್ಟ ಸೇನಾಪತಿ ಮೀರ್ ಜಾಫರ್ ಸಿರಾಜುದ್ದೌಲನಿಗೆ ಮೋಸ ಮಾಡ್ತಾನೆ. ಬೆಳಗ್ಗೆ ಎದ್ದು 50,000 ಜನ ಸೈನಿಕರು ಭಾರತದ ಕಡೆ ನಿಂತಿದ್ದಾರೆ, ಬ್ರಿಟಿಷರ ಕಡೆ 3,000 ಜನ ಸೈನಿಕರು ನಿಂತಿದ್ದಾರೆ. ಫೈರ್ ಅಂದಿದ್ರೆ ಅವರೆಲ್ಲರೂ ನೆಲಕ್ಕುರುಳ್ತಾ ಇದ್ರು. ಮೀರ್ ಜಾಫರ್ ಮೋಸ ಮಾಡ್ದ, ಸರೆಂಡರ್ ಅಂದ್ಬಿಟ್ಟ. ಸೇನಾಪತಿ ಸರೆಂಡರ್ ಅಂದಾಗ ಇವರೆಲ್ಲರೂ ಕೂಡ ಕೈ ಕೋಳ ತೊಡ್ಸ್ಕೊಂಡಿಲ್ಲ ಅಂತ ಪರಿಸ್ಥಿತಿ ಬಂತು. ಸಿರಾಜುದ್ದೌಲಾ ಒಬ್ಬ ಪ್ರಾಮಾಣಿಕ ದೇಶ ಪ್ರೇಮಿ, ಈ ನಾಡಿಗೋಸ್ಕರ ಹೋರಾಟ ಮಾಡಬೇಕು ಅಂತಿದ್ದವನು ತನ್ನವರು ತನಗೆ ಮಾಡಿದ ಮೋಸಕ್ಕೋಸ್ಕರ ಕಣ್ಣೀರು ಸುರಿಸ್ದ. ಸಂತಾಲರ ದಂಗೆ ಎದ್ರು. ಸಂತಾಲ ಅಂದ್ರೆ ಇವತ್ತು ಮುರ್ಮು ಇದಾರಲ್ಲ, ರಾಷ್ಟ್ರಪತಿ ಮುರ್ಮು, ಅವ್ರ ಸಮುದಾಯಕ್ಕೆ ಸೇರಿದಂತ ಬುಡಕಟ್ಟು ಜನಾಂಗ, ಅವ್ರು ಹೋರಾಟ ಮಾಡೋದಕ್ಕೆ ಎದ್ರು. 60,000 ಜನ ದಂಗೆ ಎದ್ರು. ಮುಗ್ಧ ಜನ, ಕಾಡು ಜನ. ಬ್ರಿಟಿಷರ ಆಡಳಿತವನ್ನ ನಾವು ಒಪ್ಪಲ್ಲ, ಇವ್ರು ಹಾಕೋ ಟ್ಯಾಕ್ಸ್ಗಳ ವಿರುದ್ಧ. ಹೆಂಗೆ ಇವತ್ತು ನಾವು ಟ್ಯಾಕ್ಸಿನಿಂದ ಜನ ಹೈರಾಣ ಆಗ್ತಿದ್ದಾರೆ, ಅವತ್ತೂ ಟ್ಯಾಕ್ಸ್ನಿಂದ ಹೈರಾಣ ಆದ್ರು. ನಾವೀ ಟ್ಯಾಕ್ಸ್ ಅನ್ನು ಒಪ್ಪಲ್ಲ ಅಂತ ಹೇಳಿ ಬೀದಿಗಿಳಿದು ಹೋರಾಟ ಮಾಡ್ತೀವಿ ಅಂತ ಹೊರಟ್ರು. ಸಿದ್ದು, ಕಾನ್ಹೋ, ಚಂಡ, ಭೈರವ ಅನ್ನುವಂತ 4 ಜನ ಆ ಮುರ್ಮು ಜಾತಿಗೆ ಸೇರಿದಂತವ್ರು ಬಿಲ್ಲು ಬಾಣ ಹಿಡಿದು 60,000 ಜನ ಸಂಘಟನೆ ಮಾಡಿದ್ರು. 20,000 ಜನರನ್ನ ಬ್ರಿಟಿಷರು ಕೊಂದು ಹಾಕಿದ್ರು. ದೇಶದೊಳಗಡೆ ತುಂಬಾ ದೊಡ್ಡ ಬದಲಾವಣೆ ಆಗಲಿಲ್ಲ. ಟಿಪ್ಪು ಹೋರಾಟ ಮಾಡಿದ್ರು. 1799 ಟಿಪ್ಪು ತೀರ್ಕೊಂಡ್ರು. ಒಳಗಡೆ ಇದ್ದಂತ ಒಬ್ಬ ಮಾಡಿದಂತ ಮೋಸದಿಂದಾಗಿ ಟಿಪ್ಪು ಸತ್ರು. ದೇಶದ ಮೇಲೆ ತುಂಬಾ ದೊಡ್ಡ ಪರಿಣಾಮ ಆಗಲಿಲ್ಲ. ಈ ದೇಶದ ಮೇಲೆ ಸುಲಭವಾಗಿ ಪರಿಣಾಮ ಬೀರೋದು ಸುಲಭ ಅಲ್ಲ. ಪುತ್ತೂರಿನ ಈ ಒಂದು ಮಣ್ಣಲ್ಲಿ ನೀವು ಕೊಬ್ಬರಿ ಎಣ್ಣೆ ಕಡಿಗೆ ಮಾಡ್ತೀರಿ. ನನ್ನ ಜೊತೆ ಬಯಲುಸೀಮೆ ಅವನು ಬಂದಿದ್ದ, ಅವನು ನನಗಿದು ಊಟ ಮಾಡಿದ್ರೆ ವಾಂತಿ ಬರುತ್ತೆ ಎಂದ. ನಿಮಗೇನಾದ್ರೂ ಅವ್ರ ಕಡೆ ಕರ್ಕೊಂಡೋಗಿ ಅವ್ರು ಬಳಸೋ ಎಣ್ಣೆಲಿ ನಿಮಗೂ ಊಟ ಮಾಡಿಸಿದ್ರೆ ನಿಮಗೂ ವಾಂತಿ ಬರುತ್ತೆ. ಪ್ರತಿ 50 ಕಿಲೋಮೀಟರ್ಗೆ ಈ ದೇಶದ ಆಹಾರ ಕ್ರಮ ಬದಲಾಗ್ತಾ ಇದೆ. ಪ್ರತಿ 100 ಕಿಲೋಮೀಟರ್ಗೆ ಒಂದೇ ಕನ್ನಡ ಮಾತನಾಡುವ ಶೈಲಿ ಬದಲಾಗ್ತಾ ಇದೆ. ಈ ದೇಶವನ್ನ ಭಾಷೆ ಹೆಸರಲ್ಲಿ ಹೊಡೆದ್ರೆ 1000 ತುಂಡಾಗುತ್ತೆ, ಜಾತಿ ಹೆಸರಲ್ಲಿ ಹೊಡೆದ್ರೆ 4,000 ತುಂಡಾಗುತ್ತೆ, ಧರ್ಮದ ಹೆಸರಲ್ಲಿ ಹೊಡೆದ್ರೆ 10 ತುಂಡಾಗುತ್ತೆ. ಈ ದೇಶದಲ್ಲಿ ಒಂದು ಹೋರಾಟ ಪ್ಯಾನ್ ಇಂಡಿಯಾ ಮೂವ್ಮೆಂಟ್ ಆಗೋದು ಸುಲಭ ಅಲ್ಲ. ಇಡೀ ದೇಶದಲ್ಲಿ ಏಕಕಾಲದಲ್ಲಿ ಹೋರಾಟವನ್ನು ಹುಟ್ಟಾಕೋದು ಭಾರತದಲ್ಲಿ ಆ ಪ್ರಯತ್ನ ಹಿಂದೆ ಯಾರೂ ಮಾಡಿರಲಿಲ್ಲ. ಮೊದಲನೇ ಪ್ರಯತ್ನ 1857ರಲ್ಲಿ ಆಯ್ತು. ಒಬ್ಬ ಮುಸ್ಲಿಂ ದೊರೆ, ಯಾವ ಮೊಘಲ್ ಸಂತತಿಯನ್ನು ನಾವಿವತ್ತು ಟೀಕೆ ಮಾಡ್ತೀವಿ, ಆ ಮೊಘಲ್ ಸಂತತಿಯ ದೊರೆ, ಅವನ ನೇತೃತ್ವದಲ್ಲಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಅವನದೇ ನೇತೃತ್ವದಲ್ಲಿ ನಾನಾ ಸಾಹೇಬ, ತಾತ್ಯಾ ಟೋಪಿ, ರಂಗಾಜಿ ಬಾಪು, ಇಂಥ ಅನೇಕ ಜನ ಹಿಂದೂ ಮುಸ್ಲಿಮರು ಎಲ್ಲರೂ ಕೂಡ ಒಟ್ಟಾಗಿ ನಮ್ಮ ದೇಶನ ಇಂಗ್ಲೆಂಡಿನ ರಾಣಿ ಆಳೋದು ಬೇಡ,
ದೆಹಲಿಯ ನಮ್ಮದೇ ದೊರೆ ಹಳ್ಳಿ, ಮೀರ್ ಜಾಫರ್ ಹಳ್ಳಿ. ಒಟ್ಟಿಗೆ ಹೋರಾಟ ಮಾಡಿದ್ರು, ದೇಶವನ್ನು ಜೋಡಿಸೋ ಪ್ರಯತ್ನ ಮಾಡಿದ್ರು. ಆದ್ರೆ ಆ ಹೋರಾಟದಲ್ಲಿ ಕೂಡ ನಾವು ಸೋತ್ವಿ. ಆ ದೊಡ್ಡ ದೊರೆ, ಮೊಘಲ್ ದೊರೆ ಸೋತ. ಅವನ ಎದುರುಗಡೆ ಅವನ ಮಕ್ಕಳನ್ನ ತಲೆ ಕಡಿದ್ರು. ಅವನಿಗೆ ಈ ದೇಶದಲ್ಲಿ ಸಾಯೋದಕ್ಕೆ ಅವಕಾಶ ಕೊಡ್ಲಿಲ್ಲ. ದೂರದ ಬರ್ಮಾ ಜೈಲಲ್ಲಿಟ್ರು. ಅವನು ಎಂದಿಗೂ ಕೂಡ ಕಣ್ಣೀರ್ ಹಾಕ್ಲಿಲ್ಲ. ಅವನು ದೊರೆ ಆಗಿದ್ದವನು, ಬಹಳ ಧೀರ. ಅವನೊಬ್ಬ ಒಳ್ಳೆ ಕವಿ ಕೂಡ ಆಗಿದ್ದ, ಉರ್ದು ಕವಿ ಆಗಿದ್ದ. ಅವನೊಂದು ಸುಂದರವಾದ ಶಾಯರಿ ಬರ್ದ. ಸಾಯಬೇಕಾದ್ರೆ ಒಂದೇ ಒಂದ್ಸಲ ಮಕ್ಕಳು ಸತ್ತಾಗ ಅಳ್ಳಿಲ್ಲ. ಅವನು ಇಬ್ಬರು ಮಕ್ಕಳನ್ನು ಕೊಂದ್ರು. ಸಾಮ್ರಾಜ್ಯ ಕಳ್ಕೊಂಡಾಗ ಅಳ್ಳಿಲ್ಲ, ಸಂಪತ್ತನ್ನು ಕಳ್ಕೊಂಡಾಗ ಅಳ್ಳಿಲ್ಲ, ಅರಮನೆ ಕಳ್ಕೊಂಡಾಗ ಅಳ್ಳಿಲ್ಲ, ಕೋಟೆ ಕಿಲ್ಲೆಗಳನ್ನ ಕಳ್ಕೊಂಡಾಗ ಅಳ್ಳಿಲ್ಲ, ಕಡೆಗೆ ದೂರದ ದೇಶದಲ್ಲಿ ತಗೊಂಡೋಗಿ ಬಂದಿಯಾಗಿಟ್ರು ಅಳ್ಳಿಲ್ಲ, ತುತ್ತು ಅನ್ನಕ್ಕೋಸ್ಕರ ಕೈಚಾಚಿ ಬೇಡುವ ಪರಿಸ್ಥಿತಿ ಬಂತು ಜೈಲಲ್ಲಿ, ಅಳ್ಳಿಲ್ಲ. ಆದ್ರೆ ಅವನ್ ಸಾಯ್ಬೇಕಾದ್ರೆ ಮಾತ್ರ ಕಣ್ಣೀರ್ ಹಾಕ್ದ. ಏನ್ ಕಣ್ಣೀರ್ ಹಾಕ್ದ ಅಂತಂದ್ರೆ, ಹೇ ಜಾಫರ್, ಕಿತ್ನಾ ಬದ್ನಸೀಬ್ ಹೈ ತೂ, जिस देश के लिए तू लड़ते थे उस देश से बाहर आकर तू मर रहा है. मरना है तो मरो, जिया है तो जीना है तो जियो. याद रखो ये देश कभी भी आजाद होना ही है ಅಂತ ಹೇಳ್ಕೊಂಡು ಅವನ್ ಪ್ರಾಣ ಬಿಟ್ಟ. ಇವತ್ತು ಅವನ್ ಸಮಾಧಿ ಬರ್ಮಾ ದೇಶದಲ್ಲಿದೆ, ಭಾರತದಲ್ಲಿಲ್ಲ. ಯಾಕೆ ಈ ದೇಶದಲ್ಲಿ ಎಲ್ಲ ಹೋರಾಟಗಳು ಫೇಲ್ ಆಯ್ತು ಅಂದ್ರೆ, ಇಡೀ ದೇಶದ ಹೋರಾಟವನ್ನ ಒಟ್ಟಿಗೆ ಮಾಡಕ್ಕಾಗ್ಲಿಲ್ಲ. ಒಬ್ಬೊಬ್ರು ಒಂದೊಂದ್ ಕಡೆ ದಂಗೆ ಹೇಳ್ತಾ ಇದ್ರು, ಒಂದೇ ಸಲ ದಂಗೆ ಹೇಳಲಿಲ್ಲ. ಯೋಚನೆ ಮಾಡಿ, ಮೊನ್ನೆ ದೂರದ ಕಥೆ ಬೇಡರಿ, ಮೊನ್ನೆ ನಡೆದಂತ ರೈತರ ಹೋರಾಟ, ನಮಗೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಡಿ ಅಂತ ಹೇಳಿ ರೈತರು ಬೀದಿಗಿಳಿದು ಹೋರಾಟ ಮಾಡಿದ್ರು. ಸುಮಾರು 10 ರಿಂದ 20 ಲಕ್ಷ ಜನ ರೈತರ ಹೋರಾಟ ಮಾಡಿದ್ರು. ಸುಮಾರು 800 ಜನ ಪ್ರಾಣ ಬಲಿದಾನ ಮಾಡಿದ್ರು. ಆ ಕೊರಿಯೋ ಚಳಿಯಲ್ಲಿ, ಸುಡುವ ಬಿಸಿಲಲ್ಲಿ ಹೋರಾಟ ಮಾಡಿದ್ರು. 800 ಜನ ಸತ್ರು. ಕರ್ನಾಟಕದಲ್ಲಿ ಯಾರಿಗಾದ್ರೂ ಪರಿಣಾಮ ಆಯ್ತಾ? ಕೇರಳದಲ್ಲಿ ಪರಿಣಾಮ ಆಯ್ತಾ? ಗೋವಾದಲ್ಲಿ ಪರಿಣಾಮ ಆಯ್ತಾ? ಪಾಂಡಿಚೇರಿಯಲ್ಲಿ ಪರಿಣಾಮ ಆಯ್ತಾ? ನಾರ್ತ್ ಈಸ್ಟ್ ಅಲ್ಲಿ ಪರಿಣಾಮ ಆಯ್ತಾ? ಈ ದೇಶ ಎಷ್ಟು ಡೈವರ್ಸ್ ಇದೆ ಅಂದ್ರೆ, ಎಷ್ಟು ವಿಭಿನ್ನವಾಗಿದೆ ಅಂತಂದ್ರೆ, ಎಷ್ಟು ದೊಡ್ಡದಾಗಿದೆ ಅಂದ್ರೆ, ಈ ದೇಶವನ್ನ ಒಂದೇ ಸಲ ಒಂದು ಹೋರಾಟಕ್ಕೆ ತಯಾರು ಮಾಡೋದು ಕಷ್ಟ. 1857ರಲ್ಲಿ ಇವರೆಲ್ಲ ಸತ್ತ ಮೇಲೆ ಈ ದೇಶದಲ್ಲಿ ಒಂದು 520-560 ರಾಜರಿದ್ರು. ಅವರೆಲ್ಲರೂ ನಮ್ ಸಂಸ್ಥಾನಕ್ಕೆ ನಾವೇ ರಾಜರು ಅಂತ ಕಿತ್ತಾಡ್ತಾ ಇದ್ರು. ಆ ರಾಜರೆಲ್ಲರೂ ಕೂಡ ಅವ್ರಿಗೆ ಒಂದೊಂದು ಸಪರೇಟ್ ಧ್ವಜ ಇತ್ತು. 525 ಜನರನ್ನ, 560 ಜನ ರಾಜರನ್ನ ಜೋಡಿಸೋದಕ್ಕೆ ಒಂದು ಧ್ವಜ ಈ ದೇಶದಲ್ಲಿ ಇರಲೇ ಇಲ್ಲ. 1857ರ ಕ್ರಾಂತಿಗೆ ಬ್ರಿಟಿಷರು ಬೆದರಿದ ಸತ್ಯ. ಆದ್ರೆ ಅವ್ರೇನ್ ಮಾಡಿದ್ರು ಅಂತಂದ್ರೆ, ಈಸ್ಟ್ ಇಂಡಿಯಾ ಕಂಪನಿ ಕೈಲಿದ್ದಂತ ಆಡಳಿತವನ್ನ ನೇರವಾಗಿ ಬ್ರಿಟಿಷರು ತಮ್ಮ ಕೈಗೆತ್ಕೊಂಡ್ರು. ಕೈಗೆತ್ಕೊಂಡವರು ಈ ದೇಶವನ್ನು ನಾವೇ ಮುನ್ನಡೆಸ್ತೀವಿ ಅಂತಂದ್ರು. ಬೇರೆ ಬೇರೆ ದೂರ ದೇಶದಲ್ಲಿ ವ್ಯಾಪಾರ ಮಾಡೋದಕ್ಕೆ ಅವಕಾಶ ಕೊಟ್ರು. ಇವರೆಲ್ಲ ಬೇರೆ ಬೇರೆ ಕಡೆ ಹೋಗಿ ವ್ಯಾಪಾರ ಮಾಡ್ತಾ ಇದ್ರು. ಆಗ ವ್ಯಾಪಾರ ಮಾಡ್ತಿದ್ದವರು, ದೂರ ದೇಶದಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದವ್ರಿಗೆ ಅನ್ನಿಸ್ತು, ಇಂಗ್ಲೆಂಡ್ ಒಂದು ರಾಷ್ಟ್ರಧ್ವಜ ಇದೆ, ಒಂದು ದೇಶ ಇದೆ, ಅವ್ರಿಗೊಂದು ನೀತಿ ನಿಯಮ ಇದೆ, ಅವ್ರಿಗೊಂದು ದೇಶದ ಅರಿವಿದೆ. ಫ್ರಾನ್ಸ್, ಜರ್ಮನಿ, ಇಟಲಿ, ಪೋರ್ಚುಗಲ್, ಅಮೆರಿಕ ಎಲ್ಲರಿಗೂ ಕೂಡ ಒಂದು ದೇಶ, ಒಂದು ಸಂವಿಧಾನ, ಒಂದು ರಾಷ್ಟ್ರಧ್ವಜ ಇದೆ. ನಮಗೆ ಇವತ್ತು ಸುಳ್ಳು ಹೇಳ್ತಾರೆ. ಎವೋ ಹ್ಯೂಮ್ ಕಾಂಗ್ರೆಸ್ ನ ವಿದೇಶಿಗ ಒಬ್ಬ ಸ್ಥಾಪನೆ ಮಾಡ್ದ. ನಿಜ, ಒಬ್ಬ ವಿದೇಶಿಗ ಎವೋ ಹ್ಯೂಮೇ ಸ್ಥಾಪನೆ ಮಾಡಿದ್ದು. ಆದ್ರೆ ಎವೋ ಹ್ಯೂಮ್ ಒಬ್ಬನೇ ಸ್ಥಾಪನೆ ಮಾಡಿದ್ದಲ್ಲ. ದೂರ ದೇಶಗಳಲ್ಲಿ ಹೋಗಿ ಓದ್ತಾ ಇದ್ದಂತ ವಿದ್ಯಾರ್ಥಿಗಳು, ಲಾ ಪ್ರಾಕ್ಟೀಸ್ ಮಾಡ್ತಿದ್ದವರು, ವ್ಯಾಪಾರ ಮಾಡ್ತಿದ್ದವರು ಎಲ್ಲರೂ ಕೂಡ ಒಟ್ಟಾಗಿ ನಾವು ಈ ಒಂದು ದೇಶದ ರಾಷ್ಟ್ರ ಪ್ರಜ್ಞೆಯನ್ನ ಮೂಡಿಸ್ಬೇಕು. ನಮ್ ಜನರಿಗೆ ಅನ್ಯಾಯ ಆದಾಗ ನಾವು ಧ್ವನಿ ಎತ್ತಬೇಕು. ಕಡೆ ಪಕ್ಷ ಸರ್ಕಾರಕ್ಕೆ ಒಂದು ಮುಚ್ಚಳಿಕೆ ಏನಾದರೂ ಬರೀಬೇಕು ಅಂತ ಹೇಳಿ ಅವರೊಟ್ಟಾಗಿ ಒಂದು ವಿಚಾರವನ್ನ ಸ್ಥಾಪನೆ ಮಾಡಿದ್ರು. ಮಹಾರಾಷ್ಟ್ರದ ಗೋಕುಲ್ ದಾಸ್ ಸಂಸ್ಕೃತ ಕಾಲೇಜ್ನಲ್ಲಿ 1875 ಡಿಸೆಂಬರ್ 28ನೇ ತಾರೀಕು ಇವರೆಲ್ಲರೂ ಕೂಡ ಒಟ್ಟಾಗಿ ಒಂದು ಹೊಸ ಸಂಸ್ಥೆಯನ್ನು ಶುರು ಮಾಡಿದ್ರು. ಆ ಸಂಸ್ಥೆಯೇ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅನ್ನುವಂಥ ಈ ಸಂಸ್ಥೆ. ಅವರು ಹೋರಾಟ ಮಾಡಿದ್ರು. ಯೋಚನೆ ಮಾಡಿ, 1857ರಲ್ಲಿ ಲಕ್ಷಾಂತರ ಜನರನ್ನು ಗಲ್ಲಿಗೆ ಏರಿಸಿದ್ರು. ಅವರಾಗ್ಲೇ ಬಹುಶಃ ನಮಗೆ ರಮಾನಾಥ್ ರೈ ಸಾಹೇಬರು ಮಾತನಾಡಬೇಕಾದ್ರೆ, ಹರೀಶಣ್ಣ ಮಾತಾಡಬೇಕಾದ್ರೆ ಒಂದು ಮಾತು ಹೇಳಿದ್ರು, ಈ ದೇಶದ ಹೋರಾಟ ಎಲ್ಲಾ ಜಾತಿ ಧರ್ಮದವರು ಕೂಡ ಒಟ್ಟಿಗೆ ಕೂಡಿ ಮಾಡಿದಂತ ಸ್ವಾತಂತ್ರ್ಯದ ಹೋರಾಟ ಅಂತ ಹೇಳಿ. ಆ ಮಾತು ಎಷ್ಟು ಸತ್ಯ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಆಕೆಯೊಬ್ಬಳು ರಾಣಿ, ಹೋರಾಟದ ಕಣದಲ್ಲಿದ್ದಾಳೆ. ಬ್ರಿಟಿಷರು ಗೊತ್ತು ಅವಳನ್ನ ಕೊಂದ್ರೆ ಸ್ವಾತಂತ್ರ್ಯದ ಹೋರಾಟ ನಿಲ್ಲುತ್ತೆ. ಬ್ರಿಟಿಷರು ರಾಣಿಗೆ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಗೆ ಗುಂಡು ಹೊಡಿಬೇಕು ಅಂತ ಹೇಳಿ ಒಬ್ಬ ಬ್ರಿಟಿಷ್ ಅಧಿಕಾರಿ ಕಾಯ್ತಾ ಕೂತಿದ್ದಾನೆ.
ಅವಳು ಯುದ್ಧದ ಆ ರಣಾಂಗಣದಲ್ಲಿ ಹೋರಾಟ ಮಾಡಬೇಕಾದ್ರೆ ಗುಂಡು ಹಾರಿಸಿದ್ರು, 3 ಗುಂಡು ಹಾರಿತು. ಅವಳು ಇವನ್ ಕಡೆಗೆ, ಆ ಬ್ರಿಟಿಷರು ರಾಣಿ ಲಕ್ಷ್ಮೀಬಾಯಿ ಕಡೆಗೆ ಗುಂಡು ಹೊಡಿತಿದ್ದಾರೆ ಅಂತ ಗೊತ್ತಾಗಿದ ತಕ್ಷಣ ಅಡ್ಡ ಹೋಗಿ ನಿಂತ್ಕೊಂಡವಳು ಒಬ್ಬ ಮುಸ್ಲಿಂ ಹೆಣ್ಮಗಳು, ಮುಂಡಾರು ಅಂತ ಅವಳ ಹೆಸರು. ಅವಳೋಗಿ ಅಡ್ಡ ನಿಂತ್ಕೋತಾಳೆ, 3 ಗುಂಡು ಇವಳು ಎದೆಗ್ ಬೀಳುತ್ತೆ. ರಾಣಿ ಗೊತ್ತಾಯ್ತು, ಅಯ್ಯಯ್ಯೋ ನನ್ನ ಗೆಳತಿ ಮುಂಡಾರು ಸಾಯ್ತಿದ್ದಾಳೆ ಅಂತ ಹೇಳಿ ಅವಳನ್ನ ಬಾಚಿ ಎತ್ಕೊಂಡು ಹೋಗಿ ಕಡೆಗೆ ಅವಳು ಪ್ರಾಣ ಹೋಗ್ಬೇಕಾದ್ರೆ ನಿಂದೇನಾದ್ರೂ ಆಶೆ ಇದ್ರೆ ಹೇಳು. ಮುಂಡಾರು ಏನ್ ಹೇಳ್ತಾಳೆ ಅಂದ್ರೆ, ಅಮ್ಮ ಝಾನ್ಸಿ ಸ್ವಾತಂತ್ರ್ಯ ಆಗಬೇಕು, ಆಜಾದಿ ಸಿಗಬೇಕು, ಝಾನ್ಸಿಗೆ ರಾಣಿ ನೀವೇ ಆಗಬೇಕು. ನಿಮ್ ನಂತರ ನಿಮ್ಮ ದತ್ತು ಮಗ ಝಾನ್ಸಿಯ ರಾಜನಾಗ್ತಾನೆ. ಅವನೆದೆ ಗುಂಡು ಬೀಳುತ್ತೆ ಅಂತಂದ್ರೆ ಅದರ ಅಡ್ಡ ನಿಲ್ಲೋದಕ್ಕೆ ನನ್ನ ಮಗನನ್ನ ಅವನ ಅಂಗರಕ್ಷಕನನ್ನಾಗಿ ನೇಮಿಸಿ ಸಾಕು ಅಂತ ಕೇಳ್ಕೊಂಡು ಸತ್ಲಂತ. ಭಾರತದ ಹೋರಾಟ ಈ ತರ ಸಾಗಿತ್ತು. ಬ್ರಿಟಿಷರಿಗೆ ಅರ್ಥ ಆಯ್ತು, ಇವರೆಲ್ಲ ಒಟ್ಟಿಗೆ ಇದ್ರೆ ಸ್ವಾತಂತ್ರ್ಯ ಸಿಕ್ಬಿಡುತ್ತೆ ಇವರಿಗೆ. ಇವರನ್ನ ಒಡೆದ್ರೆ ಇವ್ರು ಯಾವತ್ತಿಗೂ ಕೂಡ ಸ್ವಾತಂತ್ರ್ಯ ಸಿಗೋದಕ್ಕೆ ಸಾಧ್ಯ ಇಲ್ಲ. ಇವರನ್ನು ಒಡಿಬೇಕು. ಏನ್ ಮಾಡಬೇಕು? ದೇವಸ್ಥಾನಗಳು ಮಸೀದಿಗಳ ಮಧ್ಯೆ ತಂದಿಡಬೇಕು. ರಾಮನಿಗೂ ರಹೀಮನಿಗೂ ತಂದಿಡಬೇಕು. ಅವತ್ತು ಬ್ರಿಟಿಷರು ಬಿತ್ತಿದ ವಿಷಬೀಜ ಈ ದೇಶವನ್ನ ಒಡೆಯೋದಕ್ಕೆ ಶುರು ಮಾಡಿತು. ಸ್ವಾತಂತ್ರ್ಯ ದೂರ ಹೋಯಿತು. 1857ರಲ್ಲಿ ಶುರು ಮಾಡಿದಂತ ಈ ಹೋರಾಟ 1857ರಲ್ಲಿ ನಿಂತೋಯ್ತು ಸ್ವಾತಂತ್ರ್ಯದ ಹೋರಾಟ. ಮತ್ತೆ 1885ರಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸೇರೋ ತನಕ ಸ್ವಾತಂತ್ರ್ಯದ ಬಗ್ಗೆ ಯಾರೂ ಧ್ವನಿ ಎತ್ತೋದಕ್ಕೆ ಮುಂದೆ ಬಂದೇ ಇರಲಿಲ್ಲ. ಕಾಂಗ್ರೆಸ್ಸಿನ ವೇದಿಕೆ ಮೇಲೆ ಯಾರೆಲ್ಲ ಹೋರಾಟ ಮಾಡಿದ್ರು? ಮಹರ್ಷಿ ಅರವಿಂದರ ಹೆಸರನ್ನು ಇವತ್ತು ಹೇಳ್ತಾ ಇದ್ದಾರೆ. ಅರವಿಂದರು ಕಾಂಗ್ರೆಸ್ನವರೇ. ಮಹರ್ಷಿ ಅರವಿಂದರು ಕಾಂಗ್ರೆಸ್ಸಿನ ಪರವಾಗಿ ಅವತ್ತು ಹೋರಾಟ ಮಾಡಿದ್ರು. ಬಾಲ್ ಗಂಗಾಧರನ ತಿಲಕ್ ಕಾಂಗ್ರೆಸ್ಸಿನ ವೇದಿಕೆ ಮೇಲೆ ನಿಂತು ಹೋರಾಟ ಮಾಡಿದ್ರು. ಲಾಲಾ ಲಜಪತ್ ರಾಯ್ ಕಾಂಗ್ರೆಸ್ಸಿನ ವೇದಿಕೆ ಮೇಲೆ ನಿಂತು ಹೋರಾಟ ಮಾಡಿದ್ರು. ಲಾಲ್ ಬಾಲ್ ಪಾಲ್, ಬಿಪಿನ್ ಚಂದ್ರ ಪಾಲ್ ಕಾಂಗ್ರೆಸ್ಸಿನ ವೇದಿಕೆ ಮೇಲೆ ನಿಂತು ಹೋರಾಟ ಮಾಡಿದ್ರು. ಬದ್ರುದ್ದೀನ್ ತಯ್ಯಬ್ಜಿ, ದಾದಾಬಾಯಿ ನವರೋಜಿ ಇಂಥವರೆಲ್ಲರೂ ಕೂಡ ಕಾಂಗ್ರೆಸ್ಸಿನ ವೇದಿಕೆ ಮೇಲೆ ನಿಂತು ಹೋರಾಟ ಮಾಡಿದ್ರು. ಇಲ್ಲಿ ಕ್ರಾಂತಿಕಾರಿಗಳೂ ಇದ್ರು, ಅಹಿಂಸಾವಾದಿಗಳೂ ಇದ್ರು. ಗಾಂಧೀಜಿ 1915ಕ್ಕೆ ಬರೋವರೆಗೂ ಈ ಕಾಂಗ್ರೆಸ್ಸಿನ ಹೋರಾಟ ಬೇರೆ 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 ರೀತಿಯಲ್ಲಿ ಸಾಕ್ತಾ ಇತ್ತು. ಆದ್ರೆ ಗಾಂಧೀಜಿ ಲಂಡನ್ ನಲ್ಲಿ ಕಲ್ತಿದ್ದವರು. ಯೋಚನೆ ಮಾಡಿ ಒಂದ್ಸಲ, ಗಾಂಧಿ ಪಾತ್ರ ಈ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಇಲ್ವಾ? ಇತಿಹಾಸದ ದಾಖಲೆಗಳನ್ನ ತಡಕಾಡಿ ಉತ್ತರವನ್ನು ನಾವು ಹುಡುಕೊಳ್ಳಬೇಕು. ನಮ್ಮ ಹೃದಯದ ಒಳಗಡೆ ಇರುವ ಇತಿಹಾಸವನ್ನ ಹುಡುಕಿ ನಾವು ಇದರ ಸತ್ಯವನ್ನ ಹೇಳಬೇಕು. ಗಾಂಧಿ ಬಂದ ನಂತರ ಈ ದೇಶದೊಳಗಡೆ ಎಂಥ ಬದಲಾವಣೆ ಆಗುತ್ತೆ. ಗಾಂಧಿ ಬಂದ್ರು, ಗಾಂಧಿಗೆ ಅರ್ಥ ಆಯ್ತು ಬ್ರಿಟಿಷರು ನಮ್ಮನ್ನ ಆಳ್ತಿರೋದು, ನಮ್ಮ ಮೇಲೆ ಯುದ್ಧ ಮಾಡೋದಕ್ಕಾಗಿ ಅವ್ರು ಇಲ್ಲಿಗೆ ಬರಲಿಲ್ಲ. ಅವ್ರು ಬಂದಿದ್ ಯಾಕೆ? ವ್ಯಾಪಾರ ಮಾಡೋದಕ್ಕಾಗಿ ಬಂದರು, ಟ್ಯಾಕ್ಸ್ ವಸೂಲಿ ಮಾಡೋದಕ್ಕಾಗಿ ಬಂದ್ರು. ಅವರು ನಮ್ಮ ರೈತರನ್ನ ಸಂಪೂರ್ಣವಾಗಿ ಮುಗಿಸಿದ್ದಾರೆ. ನಮ್ಮ ರೈತರು ಬೆಳೆಯುವ ಹತ್ತಿಗೆ ಈ ದೇಶದ ನೇಕಾರರನ್ನ ಮುಗಿಸ್ಬಿಟ್ರು. ಈ ದೇಶದ ನೇಕಾರರ ಬೆರಳುಗಳನ್ನು ಕತ್ತರಿಸಿದ್ರು. ಈ ದೇಶದ ನೇಕಾರಿಕೆಯನ್ನು ನಿಲ್ಲಿಸಿದ್ರು. ಈ ದೇಶದಲ್ಲಿ ತಯಾರಾಗ್ತಾ ಇದ್ದಂತ ಫೈನ್ ಬಟ್ಟೆಯನ್ನ ಹೊರಗಡೆ ಬರದೇ ಇರೋ ತರ ಮಾಡಿದ್ರು. ಕಡೆಗೆ ಅವರ ವಿದೇಶದ ಲ್ಯಾಂಚೆಸ್ಟರ್ ನಲ್ಲಿ ಬಟ್ಟೆಯ ಉದ್ಯಮಗಳನ್ನು ಸ್ಥಾಪನೆ ಮಾಡಿದ್ರು. ಅಲ್ಲಿ ಈ ದೇಶದಲ್ಲಿ ರೈತ ಹತ್ತಿ ಬೆಳೆದ, ಈ ದೇಶದಲ್ಲಿ ಬೆಲೆ ಇರಲಿಲ್ಲ. ಕಡಿಮೆ ಬೆಲೆಗೆ ಈ ರೈತ ಬೆಳೆದಂತ ಹತ್ತಿನ ವಿದೇಶಕ್ಕೆ ಸಾಗಿಸಿ ಅಲ್ಲಿ ಬಟ್ಟೆ ತಯಾರಿಸಿ ಜಾಸ್ತಿ ಬೆಲೆಗೆ ತಂದು ಭಾರತದಲ್ಲಿ ಮಾರಾಟ ಮಾಡ್ತಿದ್ರು. ಗಾಂಧಿಗೆ ಅರ್ಥ ಆಯ್ತು, ಯಾಕಂದ್ರೆ ಲಂಡನ್ ನಲ್ಲಿ ಓದ್ದವನು, ಲಂಡನ್ನಿನ ಕತೆ ಗೊತ್ತಿದೆ. ಗಾಂಧಿ ಹೇಳಿದ್ರು, ಇವ್ರು ಬಂದಿದ್ದು ಯುದ್ಧ ಮಾಡಕ್ಕಲ್ಲ, ಇವ್ರನ್ನ ಯಾಕೆ ಯುದ್ಧ ಮಾಡ್ಬೇಕು? ಅವ್ರು ಬಂದಿರೋದ್ ನಮ್ಮ ಹತ್ರ ವ್ಯಾಪಾರ ಮಾಡೋದಕ್ಕೆ. ಅವ್ರ ಜೊತೆ ನಾವು ವ್ಯಾಪಾರ ಮಾಡಲ್ಲ ಅಂತ ತಿರಸ್ಕಾರ ಮಾಡಿ ಅಂದ್ರು ಗಾಂಧಿ. ಸ್ವದೇಶಿ ಸಿದ್ಧಾಂತದ ಮಂತ್ರವನ್ನ ಬಾಲ್ ಗಂಗಾಧರನಾಥ್ ತಿಲಕ್ ಅವತ್ತೇನು ಮೊಳಗಿಸಿದ್ರು, ಅದನ್ನ ಮುಗಿಲೆತ್ತರಕ್ಕೆ ತಗೊಂಡು ಹೋದವರು ಮಹಾತ್ಮ ಗಾಂಧಿ ಅನ್ನೋದನ್ನ ಈ ದೇಶದ ಚರಿತ್ರೆ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಮಹಾತ್ಮ ಗಾಂಧೀಜಿ ಅವ್ರು ಏನ್ ಮಾಡಿದ್ರು? ಕೈಯೊಳಗಡೆ ಚರಕ ಹಿಡಿದ್ರು. ಬಹಳ ಸುಂದರವಾದ ಘಟನೆ. ಗಂಗೂಬಾಯಿ ಅನ್ನೋಂತ ಒಬ್ಬ ವಿಧವೆ ಇರ್ತಾಳೆ. ಗಾಂಧಿ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ ಮಾತ್ರ ಅಲ್ಲ, ಸಮಾಜ ಸೇವಕ ಕೂಡ ಹೌದು. ಗಂಗೂಬಾಯಿ ವಿಧವೆ ಅನ್ನೋ ಕಾರಣಕ್ಕೆ ಅವಳು ಮುಖ ನೋಡಿದ್ರೆ ಅಪಶಕನ ಅಂತ ಹೇಳಿ ಮನೆಯಿಂದ ಹೊರಗಾಕಿದ್ರು. ಗಂಡನ ಮನೆಯವ್ರು ಹೊರಗಾಕಿದ್ರು, ಹೆತ್ತವರು ತಾಯಿ ಮನೆಯವರು ಕೊಟ್ಟ ಹೆಣ್ಣು ಕುಲಕ್ಕೊರ್ಗು ನಿನ್ ಮುಖ ನಾವ್ಯಾಕೆ ನೋಡ್ಬೇಕು ಅಂತ ಅವರು ಹೊರಗಾಕಿದ್ರು. ಊರ್ನವರು ಅಪ್ಪ ಅಮ್ಮನಿಗೆ ಬೇಡ, ಅತ್ತೆ ಮಾವನಿಗೆ ಬೇಡ, ನಿನ್ ಮುಖ ನಾವ್ಯಾಕೆ ನೋಡ್ಬೇಕು ಅಂತ ಹೇಳಿ ಊರ್ನವರು ಯಾರು ಸೇರಿಸ್ಲಿಲ್ಲ. ಯಾರು ದಿಕ್ಕಿಲ್ಲದ ನೇಕಾರ ಹೆಣ್ಣುಮಗಳು ಬಂದು ಆಶ್ರಯ ಕೇಳಿದ್ದು ಗಾಂಧೀಜಿ ಹತ್ರ. ಬಾಪು, ನನಗೆ ಉಳಿಯೋದಕ್ಕೆ ನಿಮ್ಮ ಕುಟೀರದಲ್ಲಿ ನೆರಳು ಕೊಡ್ತೀರಾ ಅಂತ ಕೈ ಜೋಡಿಸಿ ಕೇಳಿದ್ಲು. ಗಾಂಧಿ ಹೇಳ್ತಾರೆ, ನನ್ನ ಮಗಳು ಕೇಳಿದ್ರೆ ಕೊಡ್ತಿರ್ಲಿಲ್ವಾ ಅಮ್ಮ? ನೀನು ನನ್ನ ಮಗಳು, ಬಾ ಅಂತ ಹೇಳಿ ಆಶ್ರಮದಲ್ಲಿ ಉಳಿಯೋಕ್ ಜಾಗ ಕೊಟ್ರು ಗಾಂಧಿ. ಎಂಥ ಮಾನವೀಯ ಹೃದಯ ಗಾಂಧಿದು.
ಆಕೆಗೆ ನೀನು ಆಶ್ರಮದಲ್ಲಿ ಇದೆಯಲ್ಲ, ನಿತ್ಯ ಏನಾದ್ರೂ ಕೆಲಸ ಮಾಡ್ಬೇಕಮ್ಮ, ಮನಸ್ಸು ಶುದ್ಧವಾಗಿರ್ಬೇಕು ಅಂದ್ರೆ ಕರ್ಮ ಮಾಡ್ಬೇಕು ನಾವು. ಗಾಂಧಿ ದೊಡ್ಡ ಆಧ್ಯಾತ್ಮವಾದಿ. ಗಾಂಧಿ ಹೇಳಿದ್ರು ಮನಸ್ಸು ಶುದ್ಧವಾಗಿರ್ಬೇಕಾದ್ರೆ ಏನಾದ್ರೂ ಕರ್ಮ ನಿತ್ಯ ಮಾಡಬೇಕು ಆಶ್ರಮದಲ್ಲಿ. ಏನ್ ಮಾಡ್ತೀಯ? ನನಗೆ ಚರ್ಕ ನೇಕಾರಗಳು ಸ್ವಾಮಿ, ನನಗೆ ನೇಕಾರಿಕೆ ಬಿಟ್ರೆ ಇನ್ನೇನು ಬರಲ್ಲ, ನಾನ್ ಚರ್ಕ ನೂಲ್ಬಲ್ಲೆ. ಚರ್ಕನ ಹಂಗಂದ್ರೇನು? ಕಡೆಗೆ ಅವಳು ಗಾಂಧೀಜಿಗೊಂದು ಹೊಸ ಚರ್ಕ ತಗೊಂಡ್ಬಂದು ಇದು ಚರ್ಕ ನೂಲೋದು ಹಿಂಗೆ ಅಂತ ತೋರಿಸ್ತಾಳೆ. ಗಾಂಧಿಗೊಂದು ಅದ್ಭುತವಾದ ಹೊಳಹು ಹೊಳೆಯುತ್ತೆ. ಏನು ಅಂತಂದ್ರೆ 200 ವರ್ಷಗಳ ನಿರಂತರ ಗುಲಾಮಗಿರಿಯಿಂದ ಬೆನ್ನು ಬಾಗಿದ್ದಂತ ಭಾರತೀಯರು ಬೆನ್ನು ಮೂಳೆನ ಬಗ್ಗಿಸ್ಕೊಂಡೇ ಓಡಾಡ್ತಾ ಇದ್ದಾರೆ. ಚರಕದ ಮುಂದೆ ಗಾಂಧೀಜಿ ಕೂತಾಗ ಆ ಹತ್ತಿಯನ್ನ ಹಿಂಗಿಡಿದು, ನಾನ್ ಚರಕದಲ್ಲಿ ಗಾಂಧಿ ಆಶ್ರಮಕ್ಕೆ ಹೋದಾಗ ವಾರದಾದಲ್ಲಿ ನಾನು ಕೇಳಿದೆ, ನಾನ್ ಚರಕದಲ್ಲಿ ನೂಲ್ ತೆಗಿಬೇಕು ಅಂತ. ತೋರಿಸ್ಕೊಟ್ರು. ಎಷ್ಟು ಚಂದ ಇದೆ ಅಂತಂದ್ರೆ, ನೀವು ಚರ್ಕಾನ್ ಹಿಂಗ್ ನೂಲ್ತಾ ಬೆನ್ನನ್ನೇನಾದ್ರೂ ಬಾಗ್ಸಿದ್ರೆ ನಿಮ್ ಕೈಲಿ ಹತ್ತಿ ನೂಲ್ ತೆಗಿಯೋದಕ್ಕಾಗಲ್ಲ. ಬೆನ್ನು ಮೂಳೆ ನೇರ ಇಟ್ಕೊಳ್ಬೇಕು, ಚರ್ಕಾನ್ ನೂಲ್ಬೇಕು, ಅವಾಗಷ್ಟೇ ದಾರ ಬರುತ್ತೆ. ಗಾಂಧೀಜಿ ಇದನ್ನ ನೋಡ್ತಾರೆ. ನಮ್ ದೇಶದ ಜನರಿಗೆ ಬೆನ್ನು ಮೂಳೆ ನೆಟ್ಟಗಿಟ್ಕೊಂಡು ಬ್ರಿಟಿಷರ್ನ ಎದುರಿಸೋ ಧೈರ್ಯ ಬರಬೇಕು ಅಂದ್ರೆ ಇವ್ರ ಕೈಗೆ ಚರಕ ಕೊಡಬೇಕು ಅಂತ ಹೇಳಿ ಮೊಟ್ಟ ಮೊದಲ ಬಾರಿಗೆ ಗಾಂಧಿ ಚರ್ಕಾನ್ ಕೈಯಲ್ಲಿ ಹಿಡ್ಕೊಂಡ್ರು. ಚರ್ಕ ಇಂದ ಸ್ವಾತಂತ್ರ್ಯ ಬರಲಿಲ್ಲ ಅಂತ ಕೆಲವರು ಮಾತಾಡ್ತಾ ಇದ್ದಾರಲ್ಲ. ಅಟಲ್ ಬಿಹಾರಿ ವಾಜಪೇಯಿ ಅವರ ಕಚೇರಿಯನ್ನ, ಸರ್ ಅಟಲ್ ಬಿಹಾರಿ ವಾಜಪೇಯಿ ಅವರ ಕಚೇರಿಯನ್ನ 6 ವರ್ಷಗಳ ಕಾಲ ಅವರು ಪ್ರಧಾನಮಂತ್ರಿ ಆಗಿದ್ರು ವಾಜಪೇಯಿ ದೇಶದಲ್ಲಿ. 6 ವರ್ಷಗಳ ಕಾಲ ಅವರ ಕಚೇರಿಯ ಎಲ್ಲ ತೀರ್ಮಾನಗಳನ್ನ ತಗೊಂಡವರು, ಪ್ರೈಮ್ ಮಿನಿಸ್ಟರ್ ಆಫೀಸ್ನ ತೀರ್ಮಾನವನ್ನ ತಗೊಂಡವರು ವಾಜಪೇಯಿ ಅವರಿಗೆ ಅತ್ಯಂತ ಆತ್ಮೀಯರಾಗಿದ್ದವರು, ಅದ್ವಾನಿಗೆ ತುಂಬಾ ಆತ್ಮೀಯರಾಗಿದ್ದವರು ಸುಧೀಂದ್ರ ಕುಲಕರ್ಣಿ ಅಂತ. ಅವರು ನಮ್ಮ ಕನ್ನಡದ ನೆಲದವರೇ, ಮುಂಬೈಯಲ್ಲಿದ್ದಾರೆ ಇವತ್ತು. ಸುಧೀಂದ್ರ ಕುಲಕರ್ಣಿ ಒಂದು ಸುಂದರವಾದ ಪುಸ್ತಕ ಬರೆದಿದ್ದಾರೆ. ಏನ್ ಬರೆದಿದ್ದಾರೆ ಗೊತ್ತಾ? ಮ್ಯೂಸಿಕ್ ಆಫ್ ಸ್ಪಿನ್ನಿಂಗ್ ವೀಲ್ ಅಂತ. ಮ್ಯೂಸಿಕ್ ಆಫ್ ಸ್ಪಿನ್ನಿಂಗ್ ವೀಲ್ ಅಂದ್ರೆ ಆಳರಸ ಬ್ರಿಟಿಷರ ಪಿರಂಗಿಯ ಸದ್ದಿಗಿಂತ, ಬಂದೂಕಿನ ಸದ್ದಿಗಿಂತ ಬ್ರಿಟಿಷರಿಗೆ ಭಯವಾಗಿದ್ದು ಯಾವಾಗ ಅಂದ್ರೆ ಆ ಚರಕದ ನೂಲು ತೆಗೆಯುವಾಗ ಚರಚರ ಶಬ್ದ ಆಗ್ತಿತ್ತಲ್ಲ, ಅದರಿಂದ ಅವರ ಸಾಮ್ರಾಜ್ಯ ಅಲ್ಲಾಡ್ತು ಅನ್ನೋದನ್ನ ಅವರು ದಾಖಲೆ ಸಹಿತ ಬರೆದಿದ್ದಾರೆ. ಆ ಚರ್ಕ ಬಂತು. ಚರ್ಕ ಬಂದ ನಂತರ ಏನಾಯ್ತು? ವಿದೇಶದ ಲ್ಯಾಂಚೆಸ್ಟರ್ ನಲ್ಲಿ ತಯಾರಾಗ್ತಾ ಇದ್ದಂತ ಬಟ್ಟೆಗಳಿಗೆ ಗಾಂಧೀಜಿ ಒಂದು ರೀತಿ, ನೀವು ನಿತ್ಯ ಜಪ ಮಾಡುವಂತೆ, ನಿತ್ಯ ನಮಾಜ್ ಮಾಡುವಂತೆ, ನಿತ್ಯ ದೇವಸ್ಥಾನಗಳಿಗೆ ಪ್ರಾರ್ಥನೆ ಮಾಡೋದಕ್ಕೆ ಹೋಗುವಂತೆ ನೀವು ನಿತ್ಯ ಚರಕವನ್ನ ನೂಲ್ಬೇಕು ಅಂತ ಸ್ವಾತಂತ್ರ್ಯ ಹೋರಾಟಗಾರರಿಗೆಲ್ಲರಿಗೂ ಕೂಡ ಫರ್ಮಾನ್ ಹೊರಡಿಸಿದ್ರು. ಗಾಂಧಿ ಮಾತು ಕೇಳಿ ಕೋಟಿ ಕೋಟಿ ಜನ ಕಾಂಗ್ರೆಸ್ಸಿಗರು ಕೈಯೊಳಗಡೆ ಚರ್ಕ ಹಿಡ್ಕೊಂಡು ನಿತ್ಯ ಬಟ್ಟೆ ನೂಲಕ್ ಶುರು ಮಾಡಿದ್ರು. ಯಾಕೆ? ಬಟ್ಟೆ ತಗೊಳಕ್ ನಮ್ಮ ಹತ್ರ ದುಡ್ಡಿರ್ಲಿಲ್ಲ. ಅದಕ್ಕೆ ಬಡತನವನ್ನೇ ಅಸ್ತ್ರವನ್ನಾಗಿಸ್ಕೊಂಡ್ರು ಗಾಂಧಿ. ತಿನ್ನೋದಕ್ಕೆ ಅನ್ನ ಇರಲಿಲ್ಲ. ಉಪವಾಸವೇ ನಮ್ಮ ಅಸ್ತ್ರ ಅಂತ ಹೇಳಿ ಗಾಂಧೀಜಿ ಸತ್ಯಾಗ್ರಹ ಅಂತ ಕೂತರು. ಬಟ್ಟೆ ತಗೊಳಕ್ ದುಡ್ಡಿರ್ಲಿಲ್ಲ. ಚರಕ ಹಿಡಿದು ಸ್ವಾತಂತ್ರ್ಯಕ್ಕಾಗಿ ಚರಕ ನೂಲಿ ನಿಮಗೆ ಸ್ವಾತಂತ್ರ್ಯ ಸಿಗುತ್ತೆ ಅಂತ ಹೇಳಿದ್ರು. ಇದು ಎಷ್ಟು ಪರಿಣಾಮ ಬೀರ್ತು ಅಂತಂದ್ರೆ ಲ್ಯಾಂಚೆಸ್ಟರ್ ನಲ್ಲಿದ್ದಂತ ಇಂಡಸ್ಟ್ರಿಗಳೆಲ್ಲವೂ ಕೂಡ ಲಾಸ್ ಆಗೋದಕ್ಕೆ ಶುರುವಾಯ್ತು. ಸ್ವದೇಶಿ ಆಂದೋಲನ ಶುರು ಮಾಡಿದ್ರು. ವಿದೇಶಿ ವಸ್ತುಗಳನ್ನು ಖರೀದಿ ಮಾಡಬಾರದು ಅಂತ ಗಾಂಧಿ ಹೇಳಿದ್ರು. ಗಾಂಧಿ ಮೇಲ್ ಕೂತರು. ತಿಲಕರು ಈ ಪ್ರಯೋಗ ಮಾಡಿದ್ರು. ಗಾಂಧಿ ಮೇಲ್ ಕೂತು ಸಾವಿರಾರು ಜನ ಬಂದು ವಿದೇಶಿ ವಸ್ತುಗಳನ್ನ ಗಾಂಧಿ ಮುಂದೆ ಸುಡೋಕ್ ಶುರು ಮಾಡಿದ್ರು. ವಿದೇಶಿ ವಸ್ತುವನ್ನ ಬಳಸೋರು ದೇಶದ್ರೋಹಿಗಳು ಅಂತ ಆಯ್ತು. ಗಾಂಧಿಯ ಮುಂದೆ, ಕಾಂಗ್ರೆಸ್ಸಿನ ಕಣ್ಮುಂದೆ ಈ ದೇಶದ ಕೋಟಿ ಕೋಟಿ ಬಡವರು ಖಾದಿ ವಸ್ತುಗಳನ್ನು ತೊಟ್ಕೊಂಡು ಓಡಾಡಕ್ ಶುರು ಮಾಡಿದ್ರು. ಗಾಂಧಿ ಈ ದೇಶದ ಹಳ್ಳಿಗಳಿಗೆ ಹೆಂಗ್ ತಲುಪಿಟ್ರು ಅಂದ್ರೆ, ಆ ಬಿಳಿ ಟೋಪಿ ಗಾಂಧಿ ಟೋಪಿ, ಖಾದಿ ಬಟ್ಟೆ ಗಾಂಧಿ ಬಟ್ಟೆ, ಖಾದಿ ಸೀರೆ ಗಾಂಧಿ ಸೀರೆ, ಎಲ್ಲ ಕಡೆ ಗಾಂಧಿ ವಾಸ್ ಎ ಬಿಗ್ ಬ್ರ್ಯಾಂಡ್, ಗ್ರೇಟ್ ಅಡ್ವರ್ಟೈಸ್ಮೆಂಟ್ ಬ್ರ್ಯಾಂಡ್. ಗಾಂಧಿ ಹೆಸರು ಹೇಳಿದ್ರೆ ವ್ಯಾಪಾರ ಆಗೋಕ್ ಶುರುವಾಯ್ತು. ಭಾರತೀಯರಿಗೆ ಒಂದು ಹೊಸ ಮಾರ್ಕೆಟ್ ಸೃಷ್ಟಿಯಾಯಿತು ಆ ದಿವಸ. ಯೋಚನೆ ಮಾಡಿ. ಇದಾದ ನಂತರ ವೈಸ್ರಾಯ್ ಒಂದು ಪತ್ರ ಬರೀತಾನೆ ಸರ್, ಇಂಗ್ಲೆಂಡಿನ ಅರಸೊತ್ತಿಗೆ ಪತ್ರ ಬರೀತಾನೆ. ಗಾಂಧಿ ಬಹಳ ಜಾಣ, ಅವನೊಬ್ಬ ಬುದ್ಧಿವಂತ ಬನಿಯ. ಅವರು ಬರೆದ ಪತ್ರದಲ್ಲಿ ಹೇಳ್ತಾರೆ, ಗಾಂಧಿ ಒಂದು ಶಸ್ತ್ರವನ್ನ ಎತ್ತದೆ ಈ ದೇಶದ ಕೋಟಿ ಕೋಟಿ ಮನಸ್ಸುಗಳನ್ನ ಗೆದ್ದಿದ್ದಾರೆ. ಗಾಂಧೀಜಿ ಮಾಡಿರುವಂತ ಈ ಸ್ವದೇಶಿ ಚಳುವಳಿಯ ಕಾರಣಕ್ಕೆ, ಚರುಕದ ಚಳುವಳಿಯ ಕಾರಣಕ್ಕೆ ಎಂಥ ಬದಲಾವಣೆ ಬಂದಿದೆ ಅಂತಂದ್ರೆ, ನಾವು ಇಂಗ್ಲೆಂಡಿಂದ ತರುವಂತ ಬಟ್ಟೆಗಳು ಯಾವುದು ವ್ಯಾಪಾರ ಆಗ್ತಾ ಇಲ್ಲ. ಇಂಗ್ಲೆಂಡಿನ ಫ್ಯಾಕ್ಟರಿಗಳೆಲ್ಲ ಮುಚ್ಚಿ ಹೋಗಿದ್ದಾವೆ. ಭಾರತ ಅಂದ್ರೆ ಜಗತ್ತಿನ ಒಟ್ಟು 40% ಆದಾಯ ಭಾರತ ಕೊಡ್ತಿತ್ತು. ಭಾರತದಿಂದ ಬರ್ತಾ ಇದ್ದಂತ ಆದಾಯದ ಮುಕ್ಕಾಲ್ ಭಾಗ ಬ್ರಿಟಿಷ್ ಸರ್ಕಾರಕ್ಕೆ ಬರೋದು ನಿಂತು ಹೋಯ್ತು. ವೈಸ್ರಾಯ್ ತನ್ನ ದುಗುಡವನ್ನ ತೋಡ್ಕೊಂಡು ಇಂಗ್ಲೆಂಡಿನ ಅರಮನೆಗೆ ಪ್ರಿವಿ ಕೌನ್ಸಿಲ್ಗೆ ಪತ್ರ ಬರೀತಾನೆ.
ಪ್ರಿವಿ ಕೌನ್ಸಿಲ್ ಹೇಳ್ತಾನೆ, ಭಾರತದ ಮೂಲೆ ಮೂಲೆಗಳಲ್ಲಿ ನಮ್ಮ ಬಟ್ಟೆಗಳನ್ನು ಜನ ತಿರಸ್ಕಾರ ಮಾಡೋಕೆ ಶುರು ಮಾಡಿದ್ದಾರೆ, ನಮಗೆ ಆದಾಯವೇ ಬರ್ತಾ ಇಲ್ಲ. ಆದ್ರೆ ನಮ್ಮ ಹತ್ರ ಇಷ್ಟೊಂದು ಜನ ಸೈನಿಕರನ್ನು ಸಾಕೊಂಡಿದೀವಿ, ಪೊಲೀಸರನ್ನು ಸಾಕೊಂಡಿದೀವಿ, ಪೋಸ್ಟಲ್ ಇಲಾಖೆಯನ್ನು ಸಾಕೊಂಡಿದೀವಿ, ರೈಲ್ವೆ ಇಲಾಖೆಯನ್ನು ಸಾಕೊಂಡಿದೀವಿ, ಟೀಚರ್ಗಳನ್ನು ಸಾಕೊಂಡಿದೀವಿ. ಇವ್ರಿಗೆಲ್ರಿಗೂ ಸಂಬಳ ಕೊಡಬೇಕು ಅಂತಂದ್ರೆ ಇಂಗ್ಲೆಂಡಿನ ಅರಸು ಮನೆತನದ, ರಾಜ ಮನೆತನದ ಆಸ್ತಿಗಳನ್ನು ಮಾರಾಟ ಮಾಡಿ ಭಾರತದ ಸರ್ಕಾರ ನಡೆಸಬೇಕಾಗತ್ತೆ. ಇಂಥ ಸರ್ಕಾರ ನಡೆಸೋದಕ್ಕಿಂತ ಇವ್ರಿಗೆ ಸ್ವಾತಂತ್ರ್ಯ ಕೊಟ್ರೆ ಮೇಲು ಅಂತ ಹೇಳಿ ಈ ದೇಶದಲ್ಲಿದ್ದಂತ ವೈಸ್ರಾಯ್ ಇಂಗ್ಲೆಂಡಿಗೆ ಪತ್ರ ಬರೀತಾನೆ, ಪ್ರಿವಿ ಕೌನ್ಸಿಲ್ಗೆ. ಗಾಂಧಿಯಿಂದ ಸ್ವಾತಂತ್ರ್ಯ ಬರಲಿಲ್ಲ, ಚರ್ಕದಿಂದ ಸ್ವಾತಂತ್ರ್ಯ ಬರಲಿಲ್ಲ, ಅಹಿಂಸೆಯಿಂದ ಸ್ವಾತಂತ್ರ್ಯ ಬರಲಿಲ್ಲ ಅಂತ ಮಾತನಾಡುವವರಿಗೆ ಯಾಕೆ ಸ್ವಾತಂತ್ರ್ಯ ಬಂತು ಅನ್ನೋದು ಅರ್ಥ ಆಗ್ಬೇಕು ನಮಗೆ. ಇದಿಷ್ಟೇ ಕಾರಣ ಅಲ್ಲ. ಗಾಂಧಿ ಹೇಳಿದ್ರು, ಇವತ್ತಿನ ಯಾತ್ರೆಯಲ್ಲೂ ನಾನು ಬ್ಯಾನರ್ ಅಲ್ಲಿ ನೋಡಿದೆ, ದಾಂಡಿ ಮಾರ್ಚ್ ನೋಡಿ. ಆ ದಾಂಡಿ ಮಾರ್ಚ್ ಬಡವ ತಿನ್ನೋದಕ್ಕೆ ಏನ್ ಬೇಕು? ಒಂದು ರೊಟ್ಟಿ ಬೇಕು, ಒಂದಿಷ್ಟು ಉಪ್ಪು, ಚಿಟಿಕೆ ಉಪ್ಪು, ಒಂದು ಉಳ್ಳಾಗಡ್ಡಿ ಇದ್ರೆ ಬದುಕ್ಬಿಡ್ತಾರೆ ಉತ್ತರ ಕರ್ನಾಟಕದ ಜನ. ಇಡೀ ಭಾರತದ ಪರಿಸ್ಥಿತಿ ಹಂಗೆ ಇತ್ತು. ಚಿಟಿಗೆ ಉಪ್ಪಿಗೂ ಟ್ಯಾಕ್ಸ್ ಹಾಕಿದ್ರು. ಆ ಉಪ್ಪಿಗೆ ಟ್ಯಾಕ್ಸ್ ಹಾಕಿದಾಗ ಗಾಂಧಿ ಆ ಉಪ್ಪಿನ ವಿರುದ್ಧ ಹೋರಾಟ ಮಾಡ್ತೀನಿ ಎಂದಾಗ ಎಲ್ಲರೂ ನಕ್ಕರು. ಬಹಳ ಜನ ಕಾಂಗ್ರೆಸ್ಸಿಗರು ವಿರೋಧಿಸಿದ್ರು ಗಾಂಧಿನ. ಏನ್ರಿ ಬಾಪು, ಚಿಟಿಗೆ ಉಪ್ಪಿಂದ ಹೋರಾಟ ಮಾಡಿದ್ರೆ ಜನ ಸೇರುತ್ತಾ, ಸ್ವಾತಂತ್ರ್ಯ ಹೋರಾಟ ಆಗುತ್ತಾ, ಇದರಿಂದೆಲ್ಲ ಸ್ವಾತಂತ್ರ್ಯ ಬರುತ್ತಾ ಅಂತ ಕಾಂಗ್ರೆಸ್ನವರು ನಕ್ಕರು, ಬ್ರಿಟಿಷರು ನಕ್ಕರು. ಪತ್ರಿಕೆಗಳು, ಮಾಧ್ಯಮಗಳು ಬರೆದ್ವು. ಏನಂತ ಬರೆದ್ರು ಅಂತಂದ್ರೆ, ಗುಬ್ಬಿ ಬ್ರಹ್ಮನ ಮೇಲೆ ಗುಬ್ಬಿ ಅಸ್ತ್ರ, ಆ ಥರ ಬರೆದ್ರು. ಗಾಂಧಿ ಹೇಳಿದ್ರು, ನನಗೆ ಸ್ಪಷ್ಟವಾಗಿ ಗೊತ್ತಿದೆ, ಭಾರತ ಇರೋದು ಸಿರಿವಂತರ ಅರಮನೆಗಳಲ್ಲ, ಭಾರತ ಇರೋದು ದೆಹಲಿ ಮತ್ತು ಮದ್ರಾಸಿನ ಕೋರ್ಟ್ ಅಲ್ಲಿ ಪ್ರಾಕ್ಟೀಸ್ ಮಾಡುವ ಲಾಯರ್ಗಳ ಬಾಯಿಲಲ್ಲ, ಭಾರತ ಇರೋದು ಬಡವನ ತಟ್ಟೆಯ ಮೂಲೆಯಲ್ಲಿರುವಂತ ಚಿಟಿಕೆ ಉಪ್ಪಲ್ಲಿ ಭಾರತ ಇದೆ. ನಾನು ಅವ್ರ ಪರವಾಗಿ ನಿಂತ್ಕೊಳ್ಳೇಬೇಕು ಅಂತ ಗಾಂಧಿ ನಿಂತರು. ಗಾಂಧಿ ನಿಂತಾಗ ಸ್ವಾತಂತ್ರ್ಯದ ಚಳುವಳಿ ಯಾವ ತೀವ್ರಗತಿಯಲ್ಲಿ ನಡೀತು ಅಂದ್ರೆ, ಗಾಂಧಿ ಜೊತೆ ಹೆಜ್ಜೆ ಹಾಕೋದಕ್ಕೆ ಬಂದವರು ಕೇವಲ 74 ಜನ ಮಾತ್ರ ಗಾಂಧೀಜಿ ಜೊತೆ ಹೆಜ್ಜೆ ಹಾಕ್ತಾ ಮುಂದೆ ಸಾಗಿದ್ರು. ಯೋಚನೆ ಮಾಡಿ, ಆ 74 ಜನ ಎಷ್ಟು ಬೆಳೆದ್ರು ಅಂತಂದ್ರೆ, ಆ 74 ಜನ ಇದ್ದಿದ್ದು ಭಾರತದ, ಪಾಪ ಅವ್ರಿಗೆಲ್ಲ ಛತ್ರಿ ಇಲ್ಲ, ಬೇಡ ಪಂಡಿತ್ ನೆಹರು ಅವ್ರಿಗೆ ಈ ತರದೊಂದು ಅನುಭವ ಆಗಿತ್ತು. ನಮಗೆ ಯಾರು ಇಂಥ ಪಾಠ ಎಲ್ಲ ಇವ್ರನ್ನ ಓದೇ ಕಲ್ತ್ಕೋಬೇಕು ನಾವು. ಪಂಡಿತ್ ನೆಹರು ಭಾಷಣ ಮಾಡ್ತಿದ್ರಂತೆ, ಜನ ಎಲ್ಲ ಪಾಪ ಮಳೆ ಬಂದ್ರೂ ಕೂತ್ ಕೇಳ್ತಾ ಇದ್ರು, ಯಾಕೆಂದ್ರೆ ಒಬ್ಬ ಮಹಾನ್ ಹೋರಾಟಗಾರ ಆತ. ಆಗ ಛತ್ರಿ ಹಿಡ್ಕೊಂಡು ಬಂದಂತೆ ಅವನೊಬ್ಬ. ಪಂಡಿತ್ ನೆಹರು ಅವರೆಲ್ಲ ಮಳೆಲಿ ನೆನೀತಿದ್ದಾರೆ, ನನಗೆ ಬೇಡ ಅಂದ್ರು. ಅವ್ರು ಹೇಳ್ದ, ಸರ್ ಛತ್ರಿ ನಿಮ್ಗಾಗಿ ಹಿಡ್ದಿರೋದಲ್ಲ, ಮೈಕ್ ನಿಂದ ಹೋಗುತ್ತೆ ಅಂತ ಹಿಡ್ದಿದ್ದೀನಿ. ಏನ್ ಹೇಳ್ತಿದ್ದೆ ನಾನು? ಚಿಟಿಕೆ ಉಪ್ಪು. ಗಾಂಧೀಜಿ ನಡೆದ್ರು. ಕರ್ನಾಟಕದಿಂದ ಒಬ್ಬ ಮೈಲಾರ್ ಮಹಾದೇವಪ್ಪ ಅನ್ನುವಂತ ಹಾವೇರಿ ಜಿಲ್ಲೆ ಹುಡುಗ, ಕುರುಬರ ಹುಡುಗ, ಒಬ್ಬ ಕುರಿ ಮೇಯಿಸ್ತಿದ್ದ. ಸರ್ ಇಲ್ಲಿಂದ ನಡ್ಕೊಂಡು ಹೋದ, ನಾನು ಬಾಪೂಜಿ ಜೊತೆ ನಡೀತೀನಿ. ಅವರೆಲ್ಲರೂ ಕೂಡ ಅವತ್ತು ದಾಂಡಿ ಮಾರ್ಚ್ ಅಲ್ಲಿ ನಡೆದ್ರು. ಸಮುದ್ರದ ತೀರಕ್ಕೆ ಗಾಂಧೀಜಿ ಹೋಗ್ಬೇಕಾದ್ರೆ ಅಮೆರಿಕ ದೇಶದ ಪತ್ರಿಕೆಗಳು ಇದನ್ನ ಬರೆದಿದ್ದಾವೆ. ಅಮೆರಿಕ ದೇಶದಲ್ಲಿ ಪ್ರತಿ ದಿವಸ ಗಾಂಧಿ ಮಾಡ್ತಿರುವ ಹೋರಾಟದ ಬಗ್ಗೆ ಚರ್ಚೆ ಆಗ್ತಾ ಇದೆ. ಸ್ವಾಮಿ ಅಭೇದಾನಂದ, ವಿವೇಕಾನಂದರ ಜೊತೆ ಇದ್ದಂತ ಸೋದರ ಸನ್ಯಾಸಿ, ರಾಮಕೃಷ್ಣರ ಶಿಷ್ಯ ಅಮೆರಿಕಾಗೆ ಹೋಗ್ತಾರೆ. ಹೋದ್ರೆ ಅವ್ರನ್ನೆಲ್ಲರೂ ಕೇಳೋದೇನ್ ಗೊತ್ತಾ? ಹ್ಯಾವ್ ಯು ಸೀನ್ ಗಾಂಧಿ? ವಾಟ್ ಎ ಗ್ರೇಟ್ ಫ್ರೀಡಮ್ ಫೈಟರ್ ಹಿ ಇಸ್, ಹ್ಯಾವ್ ಯು ಸೀನ್ ಗಾಂಧಿ? ಅಭೇದಾನಂದರು ಅಲ್ಲಿವರೆಗೂ, ಸರ್ ನೀವು ರಾಮಕೃಷ್ಣ ಆಶ್ರಮಕ್ಕೆ ಹೋಗ್ತಿರ್ತೀರಿ, ಹಿಂಗಾಗಿ ಕೇಳ್ತೀನಿ. ಅಭೇದಾನಂದರು ಅಲ್ಲಿವರೆಗೂ ಗಾಂಧಿ ನೋಡೇ ಇರಲಿಲ್ಲ. ಆಗ ಭಾರತ ಕುಡ್ಕೊಂಡು ಬಂದು ಗಾಂಧೀಜಿ ಡಾರ್ಜಿಲಿಂಗ್ ಅಲ್ಲಿ ಇದ್ರು. ಗಾಂಧಿನ್ ಭೇಟಿ ಮಾಡಬೇಕು ಅಂತ ಹೋಗಿ ಗಾಂಧಿಯವರ ಕೈ ಹಿಡ್ಕೊಂಡು ಅಭೇದಾನಂದರು ಹೇಳ್ತಾರೆ, ಯಾವ ಕೆಲಸ ಮಾಡೋದಕ್ಕಾಗಿ ಶ್ರೀರಾಮಕೃಷ್ಣ ಪರಮಹಂಸರು ಬಂದ್ರು, ಯಾವ ಕೆಲಸ ಮಾಡಬೇಕು ಅಂತ ಶಾರದಾ ಮಾತೆ ಬಂದ್ರು, ಯಾವ ಕೆಲಸ ಮಾಡಬೇಕು ಅಂತ ವಿವೇಕಾನಂದರು ಬಂದ್ರು, ನನಗೆ ಅನುಮಾನವೇ ಇಲ್ಲ. ಅದೇ ಕೆಲಸ ಮಾಡೋದಕ್ಕೋಸ್ಕರ ಮಹಾತ್ಮ ಗಾಂಧಿನೂ ಬಂದಿದ್ದಾರೆ ಅಂತ ಹೇಳಿ ಗಾಂಧೀಜಿಯವರ ಮುಂದೆ ಕೈ ಜೋಡಿಸಿ ಆ ಸನ್ಯಾಸಿ ನಮಸ್ಕಾರ ಮಾಡ್ತಾರೆ. ಆದ್ರೆ ಇವತ್ತು ಗಾಂಧಿನ ಟೀಕೆ ಮಾಡ್ತೀನಿ, ಸತ್ಯ ಗೊತ್ತಿಲ್ಲದೆ ಟೀಕೆ ಮಾಡ್ತೀನಿ. ಉಪ್ಪಿನ ಸತ್ಯಾಗ್ರಹದ ದಿವಸ ಸಮುದ್ರದ ಮುಂದೆ ಪೊಲೀಸರು ಪಹರೆ ನಿಂತಿದ್ದಾರೆ. ಆ ಪಹರೆ ನಿಂತ ಪೊಲೀಸರು ಲೋಡ್ ಗಟ್ಲೆ ಲಾಠಿ ತಗೊಂಡು ಬಂದಿದ್ದಾರೆ. ಎದುರುಗಡೆ ಬಂದಂತ ಜನ ಒಬ್ರಾಗಿ ಒಬ್ರು ಲೈನ್ ಅಲ್ಲಿ ಹೋಗಿ ನಿಂತ್ಕೋತಾರೆ, ಹೊಡಿರಿ ನಮಗೆ ಅಂತ ನಿಂತ್ಕೊಳ್ತಾರೆ. ಗಾಂಧಿ ಹೇಳಿದ್ರು, ಅಹಿಂಸಾತ್ಮಕ ಹೋರಾಟ ನಮ್ದು. ಇವತ್ ನಾವ್ ಯಾವ್ದಾದ್ರು ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಜನ ಸೇರ್ಸೋದಕ್ಕೆ ಎಷ್ಟು ಕಷ್ಟ ಪಡ್ತೀವಿ. ಆದ್ರೆ ಯೋಚನೆ ಮಾಡಿ, ಗಾಂಧಿ ಕರೆ ಕೊಟ್ಟಿದ್ದಕ್ಕೆ ಗುಂಡೇಟ್ ತಿನ್ನೋದಕ್ಕೋಸ್ಕರ, ಲಾಠಿ ಏಟ್ ತಿನ್ನೋದಕ್ಕೋಸ್ಕರ ಜನ ಸಾವಿರಾರು ಸಂಖ್ಯೆಯಲ್ಲಿ ಮುಂದೆ ನಿಂತರು. ಬಹುಶಃ ನೀವು ಗಾಂಧಿ ಬಗ್ಗೆ ಒಂದು ಸಿನಿಮಾ ಇದೆ ನೋಡಿದ್ರೆ,
ಅದರೊಳಗೊಂದು ಸುಂದರವಾದ ಪ್ರಸಂಗ ಬರುತ್ತೆ. ಆ ಪ್ರಸಂಗ ಸಿನಿಮಾದ ಪ್ರಸಂಗ ಅಲ್ಲ, ಅಮೆರಿಕಾ ದೇಶದ ಪತ್ರಿಕೆಗಳಲ್ಲಿ ದಾಖಲಾದಂತ ಪತ್ರಕರ್ತರು, ರಿಪೋರ್ಟರ್ಸ್ ಬರೆದಂತ ಕಥೆ ಸರ್ ಅದು. ರಿಪೋರ್ಟರ್ಸ್ ಬರೆದಂತ ಕಥೆ ಅದು. ಅವ್ರು ಬರೀತಾರೆ, ಗುಂಪು ಗುಂಪಾಗಿ 100 ಜನ ಬಂದು ಸೈನಿಕರು, ಭಾರತದ ಸ್ವಾತಂತ್ರ್ಯ ಹೋರಾಟಗಾರರು ನಿಲ್ತಿದ್ದಾರೆ, ಲಾಠಿಯನ್ನ ಬೀಸಿ ಹೊಡಿತಾರೆ. ಆ ಜನ ಒಂದೇ ಮಾತರಂ, ಬಾಪೂಜಿ ಕಿ ಜೈ, ಭಾರತ್ ಆಜಾದಿ ಹೋಂಗೆ ಅಂತ ಹೇಳಿ ನಿಂತ್ಕೊಂಡು ಲಾಠಿ ಏಟ್ ತಿಂದು ನೆಲಕ್ಕೆ ಬೀಳ್ತಾರೆ. ಕೆಳಗೆ ಬಿದ್ದಂತ ಆ ಜನರನ್ನ ಸೇವಾದಳದವರು, ಸೇವಾದಳದ ಹೆಣ್ಣು ಮಕ್ಕಳು, ಸೇವಾದಳದ ಕಾರ್ಯಕರ್ತರು ಎತ್ಕೊಂಡು ಹೋಗಿ ಅವರಿಗೆ ಬ್ಯಾಂಡೇಜ್ ಕಟ್ತಾರೆ. ಇವರು ಒದೆ ತಿಂತು ಸ್ವಲ್ಪ ಹೊತ್ತು ಸುಧಾರಿಸ್ಕೊಂಡ್ರು, ನೀರು ಕುಡಿದ್ರು, ಮತ್ ಬಂದ್ರು, ಹೊಡಿರಿ ನಮ್ಮನ್ನ ಅಂತ ನಿಂತ್ಕೊಂಡ್ರು. ತಿರುಗಿಸಿ ಒಂದೇ ಒಂದು ಏಟು ಹೊಡಿಲಿಲ್ಲ. ಕಡೆಗೆ ಒಬ್ಬ ಮೈಕ್ ಹಿಡಿದು, ಅಂದ್ರೆ ಈ ಕಾಲದಲ್ಲಿ ಮೈಕ್ ಇದೆ, ಆ ಕಾಲದಲ್ಲಿ ಇಲ್ಲ, ಒಬ್ಬ ಬಂದು ಪತ್ರಕರ್ತ ಕೇಳ್ತಾನೆ, ಸರ್ ಇಷ್ಟು ಲಾಠಿ ಏಟು ತಿಂದ್ರು ಕೂಡ ನೀವಿನ್ನೂ ಹೋಗಿ ಬ್ರಿಟಿಷರ ಹತ್ರ ತಲೆ ಹೊಡೆದಿದೆ, ರಕ್ತ ಸುರಿತಿದೆ, ಮತ್ತೆ ಎದುರುಗಡೆ ನಿಲ್ತಿರಲ್ಲ, ಅವ್ರಿಗೆ ತಿರುಗಿಸಿ ಹೊಡಿಬೇಕು ಅಂತ ನಿಮ್ಗೆ ಅನ್ನಿಸ್ತಾ ಇಲ್ವಾ? ಅವ್ರು ಹೇಳಿದ್ರು, ಬಾಪು ಹೇಳಿದ್ದಾರೆ, ಬಂದೂಕಿನಿಂದ ಯುದ್ಧವನ್ನ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ, ಬಂಧುತ್ವದಿಂದ ಯುದ್ಧವನ್ನ ಗೆಲ್ಲೋದಕ್ಕೆ ಸಾಧ್ಯ ಇದೆ ಅಂತ ಹೇಳಿದ್ದಾರೆ. ಅವ್ರು ಹೇಳಿದ್ದಾರೆ, ಆತ್ಮಬಲಕ್ಕಿಂತ ದೊಡ್ಡ ಬಲ ಇನ್ಯಾವುದೂ ಇಲ್ಲ ಅಂತ ಹೇಳಿದ್ದಾರೆ. ನನ್ನ ದೇಶಕ್ಕೋಸ್ಕರ 10 ಏಟು ತಿಂದ್ರೆ ನಾನು ಕುಗ್ತೀನ, ಕೈಕಾಲು ಮೂಳೆ ಮುರಿದ್ರು ಈ ದೇಶದ ಸ್ವಾತಂತ್ರ್ಯಕ್ಕೆ ನಂದೊಂದು ಕೊಡುಗೆ ಕೊಡ್ತೀನಿ ಅಂತ ಅವನು ಹೇಳ್ತಾನೆ ಪತ್ರಿಕೆಯವರು ಮುಂದೆ ನಿಂತು. ಇದೆಲ್ಲವೂ ಅಮೆರಿಕಾ ದೇಶದ ಪತ್ರಿಕೆಯಲ್ಲಿ ದಾಖಲಾಗುತ್ತೆ. ಯೋಚನೆ ಮಾಡಿ, ಗಾಂಧೀಜಿ ಮತ್ತೆ ಬಂದ್ರು, ನಾನ್ ಕೋಆಪರೇಷನ್ ಮೂವ್ಮೆಂಟ್ ಅಂದ್ರು, ಅಸಹಕಾರ ಚಳುವಳಿ ಅಂದ್ರು. ಅಸಹಕಾರ ಚಳುವಳಿಗೆ ಗಾಂಧೀಜಿ ಕರೆ ಕೊಟ್ಟಾಗ ಯಾರ್ಯಾರು ಹೋರಾಟ ಮಾಡಬೇಕು ಅಂತ ಮುಂದೆ ನಿಂತಿದ್ರು ಅವರೆಲ್ಲರೂ ಹೇಳಿದ್ರು, ಈ ದೇಶದ ಜನದಲ್ಲಿ ಬಡತನ ಇತ್ತು, ಟ್ಯಾಕ್ಸ್ ಕಟ್ಟಕ್ಕೆ ದುಡ್ಡಿಲ್ಲ, ನಾನ್ ಕೋಆಪರೇಷನ್ ಮೂವ್ಮೆಂಟ್, ನಿಮಗ್ ಟ್ಯಾಕ್ಸ್ ಕಟ್ಟಲ್ಲ, ನಿಮ್ ಶಾಲೆಗಳಿಗೆ ನಮ್ಮ ಮಕ್ಕಳನ್ನ ಕಳ್ಸಲ್ಲ, ನಮ್ಮ ವ್ಯಾಜ್ಯಗಳನ್ನ ನಿಮ್ಮ ಕೋರ್ಟಿಗೆ ತಗೊಂಡು ಬರಲ್ಲ ಅಂತ ಹೇಳಿ ಅವರ ಎಲ್ಲ ವ್ಯವಸ್ಥೆಯನ್ನು ಜನ ಧಿಕ್ಕರಿಸ್ಬಿಟ್ರು. ಅಲ್ಲಿಂದ ಬರ್ತಾ ಇದ್ದ ಆದಾಯ ನಿಂತೋಯ್ತು. ಕರ ನಿರಾಕರಣ ಚಳುವಳಿ, ಟ್ಯಾಕ್ಸ್ ಕಟ್ಟಲ್ಲ ಅಂದ್ರು. ಈ ದೇಶದ ಖಜಾನೆಗೆ, ಬ್ರಿಟಿಷ್ ಸರ್ಕಾರದ ಖಜಾನೆ ಖಾಲಿ ಆಗೋಕ್ ಶುರುವಾಯ್ತು. ಹೀಗೆ ಬ್ರಿಟಿಷರನ್ನ ಖಾಲಿ ಕೈಯವರನ್ನಾಗಿಸಿ ಅವ್ರನ್ನ ಈ ದೇಶ ಬಿಡಿಸೋ ಕೆಲಸ ಮಾಡೋದ್ರಲ್ಲಿ ಅವತ್ತು ಗಾಂಧೀಜಿಯ ಹೋರಾಟ ಬಹಳ ದೊಡ್ಡದು. ಗಾಂಧೀಜಿ ಇನ್ನೊಂದು ಸಕ್ಸಸ್ ಹೇಳ್ತಾ ಇದ್ದೀನಿ. ನಾನು ಆಗ್ಲೇ ಮಾತು ಶುರು ಮಾಡುವಾಗ ಹೇಳಿದೆ, ಈ ದೇಶದಲ್ಲಿ ಇಷ್ಟೊಂದು ಭಾಷೆ, ಇಷ್ಟೊಂದು ಧರ್ಮ, ಇಷ್ಟೊಂದು ಜಾತಿಗಳ ನಡುವೆ ಪ್ಯಾನ್ ಇಂಡಿಯಾ ಮೂವ್ಮೆಂಟ್ ಕಟ್ಟೋದು ಕಷ್ಟ. ಗಾಂಧಿ ಸಕ್ಸಸ್ ಏನು ಅಂದ್ರೆ, ಫೇಸ್ಬುಕ್ ಇರಲಿಲ್ಲ, ವಾಟ್ಸ್ಆಪ್ ಇರಲಿಲ್ಲ, ಯೂಟ್ಯೂಬ್ ಇರಲಿಲ್ಲ, ರಿಪಬ್ಲಿಕ್ ಟಿವಿ ಇರಲಿಲ್ಲ. ಆದ್ರೆ ಗಾಂಧಿ ಏನ್ ಮಾಡಿದ್ರು ಅಂತಂದ್ರೆ, ಆ ಮನುಷ್ಯ ಸುಮಾರು 75,000 ಪತ್ರಗಳನ್ನ ಗಾಂಧೀಜಿ ಬರೆದಿದ್ದಾರೆ. 70,000ಕ್ಕಿಂತ ಜಾಸ್ತಿ ಪತ್ರ ಬರೆದಿದ್ದಾರೆ. ಗಾಂಧಿ ಬರೆದಿರೋ ಒಟ್ಟು ಎಲ್ಲಾ ಲಿಟ್ರೇಚರ್ನ ಒಟ್ಟುಗೂಡಿಸಿದ್ರೆ, ಗಾಂಧಿ ಭವನಕ್ಕೆ ಹೋದ್ರೆ ನಾನೊಂದ್ ಸರ್ತಿ ನೋಡಿ ಹೌಹಾರ್ದೆ. ನಾನು ಕೂಡ ಒಂದ್ 4 ವಾಲ್ಯೂಮ್ ಓದೋಷ್ಟೊಳಗೆ ಸುಸ್ತಾಗೋದೆ ಸರ್. ಕಡೆಗೆ ಕಲೆಕ್ಟೆಡ್ ವರ್ಕ್ಸ್ ಆಫ್ ಗಾಂಧಿ 100 ವಾಲ್ಯೂಮ್ ಇದೆ, 1,00,000 ಪುಟ ಇದೆ. ಗಾಂಧೀಜಿ ಒಂದು ದಿವಸವೂ ಕೂಡ ರಾಮ್ ನಾಮ್ ಪ್ರಾರ್ಥನೆ ನಿಲ್ಲಿಸಲಿಲ್ಲ, ಸರ್ವಧರ್ಮ ಪ್ರಾರ್ಥನೆ ನಿಲ್ಲಿಸಲಿಲ್ಲ, ಹೋರಾಟಗಳನ್ನ ನಿಲ್ಲಿಸಲಿಲ್ಲ. ಆ ಮನುಷ್ಯ 1000 ಕಿಲೋಮೀಟರ್ ಕಾಲ್ನಡಿಗೆಯಲ್ಲಿ ಪಾದಯಾತ್ರೆಯಲ್ಲಿ ನಡೆದ್ರು. ಇಷ್ಟೆಲ್ಲದರ ನಡುವೆ ಎಷ್ಟು ಬರೆದಿದ್ದಾರೆ? 1,00,000 ಪುಟಕ್ಕಿಂತ ಜಾಸ್ತಿ ಬರೆದಿದ್ದಾರೆ. ಒಬ್ಬ IAS ಅಧಿಕಾರಿನ ಕೇಳಿ, 1,00,000 ಪುಟ ಬರೆದಿದ್ದೀರಾ ನಿಮ್ ಜೀವನದಲ್ಲಿ ಅಂತ? ಬರ್ದಿಲ್ಲ. ಶೇಕ್ಸ್ಪಿಯರ್ ಬರ್ದಿಲ್ಲ, ವರ್ಡ್ಸ್ ವರ್ತ್ ಬರ್ದಿಲ್ಲ, ವ್ಯಾಸ ಭಾಸ ಕಾಳಿದಾಸ ಕುವೆಂಪು ಅಂತವ್ರು ಬರ್ದಿಲ್ಲ. ಗಾಂಧಿ ಕವಿ ಅಲ್ಲ, ಲಿಟ್ರರಿ ಎಕ್ಸಲೆನ್ಸಿ ಇದ್ದಂತ ಮನುಷ್ಯ ಅಲ್ಲ, ಕೂತು 1,00,000 ಪುಟ ಬರೆದ್ರು. ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಯಾವಾಗ ಬರೆದ್ರು? ಈ ದೇಶದ ಯಾವೊಬ್ಬ ಅಥ್ಲೆಟ್ ಗಾಂಧಿ ನಡೆದಿರೋಕ್ ಸಾಧ್ಯ ಇಲ್ಲ. ಗಾಂಧಿ ಅಷ್ಟು ನಡೆದ್ರು, ದೇಶದಾದ್ಯಂತ ನಡೆದ್ರು. ಪುತ್ತೂರಿಗೆ ಕೇಳಿ ಗಾಂಧೀಜಿ ಬಂದಿದ್ರು ಅಂತೀರಾ, ಪಕ್ಕದಲ್ಲಿ ವಿರಾಜಪೇಟೆಗೆ ಹೇಳಿ ಗಾಂಧೀಜಿ ಬಂದಿದ್ರು ಅಂತಾರೆ, ತುಮಕೂರಿಗೆ ಬನ್ನಿ ಗಾಂಧಿ ಬಂದಿದ್ರು ಅಂತಾರೆ, ಬಳ್ಳಾರಿಗೆ ಹೋಗಿ ಗಾಂಧಿ ಬಂದಿದ್ರು, ಹುಬ್ಬಳ್ಳಿಗೆ ಹೋಗಿ ಗಾಂಧಿ ಬಂದಿದ್ರು, ಮೈಸೂರಿಗೆ ಹೋಗಿ ಗಾಂಧಿ ಬಂದಿದ್ರು. ಗಾಂಧಿ ಎನ್ನುವ ಒಬ್ಬ ನಾಯಕ ಭಾರತ ದೇಶದ ಪ್ರತಿ ಹಳ್ಳಿಗಳನ್ನ ತಿರುಗಿ ಸ್ವಾತಂತ್ರ್ಯದ ಕನಸನ್ನ ಜನಕೋಟಿಗಳ ಹೃದಯದಲ್ಲಿ ಬಿತ್ತಿ ಬರ್ತಾನೆ. ಜಾತಿಗಳಲ್ಲಿದ್ದಂತ ಭೇದವನ್ನ ತೊಡೆದು ಹಾಕೋದಕ್ಕೋಸ್ಕರ ಗಾಂಧಿ ಬರ್ತಾರೆ. ಉಡುಪಿಗೆ ಬಂದ್ರು. ಗಾಂಧಿ ಯಾಕೆ ಬಂದ್ರು ಗೊತ್ತಾ? ಉಡುಪಿಗೆ ಬಂದಿದ್ದು ಸ್ವಾತಂತ್ರ್ಯ ಹೋರಾಟಕ್ಕೆ ಚಳವಳಿ ಮಾಡೋದಕ್ಕಲ್ಲ. ಈ ದೇಶದಲ್ಲಿ ದಲಿತರನ್ನ, ಹಿಂದುಳಿದ ವರ್ಗದವ್ರನ್ನ ದೇವಸ್ಥಾನಗಳಿಗೆ ಪ್ರವೇಶ ಕೊಡಲ್ಲ ಅನ್ನೋದನ್ನ ಧಿಕ್ಕರಿಸಿ, ಎಲ್ಲರೂ ಸಮಾನರಪ್ಪ, ದೇವರು ನನಗೆ ಹೇಗೆ ತಾಯಿ ಆ ಮಗುಗೊಂದು ಈ ಮಗುಗೊಂದು ಮಾಡುತ್ತಾ, ತಾಯಿ ದೃಷ್ಟಿಯಲ್ಲಿ ದೊಡ್ಡ ಮಗ ಚಿಕ್ಕ ಮಗ ಎಲ್ಲ ಒಂದೇ, ಹಾಗೆ ಈ ದೇಶದ ಎಲ್ಲ ಜಾತಿ ಮಕ್ಕಳು ಕೂಡ ದೇವರು ಕಣ್ಣಿಗೆ ಒಬ್ಬನೇ. ನಾವೆಲ್ರಿಗೂ ದೇವಸ್ಥಾನಕ್ಕೆ ಹೋಗೋದಕ್ಕೆ ಅವಕಾಶ ಕೊಡೋಣ ಅಂತ ಹೇಳಿ ಗಾಂಧಿ ಎಲ್ಲರನ್ನೂ ದೇವಾಲಯಕ್ಕೆ ಪ್ರವೇಶ ಕೊಡಿಸೋದಕ್ಕೋಸ್ಕರ ಉಡುಪಿಗೆ ಬಂದರು. ಕೆಲವು ದೇವಸ್ಥಾನಗಳಲ್ಲಿ ಒಪ್ಪಲಿಲ್ಲ.
ಗಾಂಧೀಜಿ ನೀವು ಮಾತ್ರ ಬನ್ನಿ ಅಂತ ಕರೆದ್ರು. ಗಾಂಧೀಜಿ ಹೇಳಿದ್ರು, ಯಾವ ದೇವಸ್ಥಾನದಲ್ಲಿ ಹರಿಯ ಮಕ್ಕಳಿಗೆ ಪ್ರವೇಶ ಇಲ್ಲವೋ ಆ ದೇವಸ್ಥಾನಕ್ಕೆ ನಾನು ಹೇಗ್ ಬರೋದಪ್ಪ, ನಾನು ಬರೋದಕ್ಕೆ ಸಾಧ್ಯ ಇಲ್ಲ ಅಂತ ಗಾಂಧಿ ನಿರಾಕರಿಸಿದ್ರು. ಜಾತಿಗಳನ್ನ ಜೋಡಿಸಿದ್ರು. ಧರ್ಮದ ಸಂಘರ್ಷ ಇತ್ತು. ಬ್ರಿಟಿಷರು ಹಿಂದೂಗಳನ್ನ ಮುಸ್ಲಿಮರನ್ನ ಒಡೆದ್ರೆ ಮಾತ್ರ ಇವರು ನಮ್ ಗುಲಾಮರಾಗಿರ್ತಾರೆ ಅಂತ ಏನ್ ವಿಷಬೀಜ ಬಿತ್ತಿದ್ರು, ಗಾಂಧಿಗೆ ಇದರ ಗುಟ್ಟು ಗೊತ್ತಿತ್ತು. ಇವರಿಬ್ಬರನ್ನ ಜೋಡಿಸಿದ್ರೆ ಮಾತ್ರ ಸ್ವಾತಂತ್ರ್ಯ ಸಿಗುತ್ತೆ ಅಂತ. ಇವರನ್ನ ಜೋಡಿಸಿದ್ರೆ ಮಾತ್ರ ಸ್ವಾತಂತ್ರ್ಯ ಸಿಗುತ್ತೆ. ಗಾಂಧೀಜಿ ಇವರನ್ನ ಜೋಡಿಸೋದಕ್ಕೋಸ್ಕರ ಹೋರಾಟ ಮಾಡಿದ್ರು. ಹಳ್ಳಿಗಳಲ್ಲಿ ಹೋಗಿ ಎಲ್ಲಾದ್ರೂ ಸಂಘರ್ಷ ಗಲಾಟೆ ಆದ್ರೆ ಗಾಂಧಿ ಅಲ್ಲಿ ಉಪವಾಸ ಕೂತ್ಕೊಳ್ತಾ ಇದ್ರು. ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ, ಕುವೆಂಪು ಬರೋದ್ರಲ್ಲ, ಅವನಿಲ್ಲಿಲ್ಲ ಆ ದೂರದಲ್ಲಿ ದಾರಿದ್ರ್ಯ ದುಃಖ ದೈನ್ಯ ಧನಮದಗಳೊಡನೆ ವಾದಿಸುತ್ತೆ ಬೋಧಿಸುತ್ತೆ ಕರುಣೆಯಂ ಸಾಧಿಸುತ್ತೆ ಭಕ್ತಿಯಂ ದೇವನಂ ಪ್ರಾರ್ಥಿಸುತ್ತೆ ನಿರಶನ ವ್ರತನಿಷ್ಠನಾಗಿಹನು ನೋಡಲ್ಲಿ ಧರ್ಮಶಕ್ತಿಯ ಕೃಪೆಯನ್ನು ಅರ್ಪಿಸುತ್ತೆ. ಉಪವಾಸ ಕೂತ್ಕೊಂಡಿದ್ದಾನೆ, ಕಣ್ಣೀರು ಸುರಿಸ್ತಾ ಇದ್ದಾನೆ, ಅಳ್ತಾ ಇದ್ದಾನೆ. ಪ್ರಾಣ ಹೋದ್ರೂ ಚಿಂತೆ ಇಲ್ಲ, ನನ್ನ ಉಪವಾಸದಿಂದ ವಾಪಸ್ ಬರಲ್ಲ, ನೀವು ನಿಮ್ಮ ಹಿಂಸೆಯನ್ನ ಮೊದಲು ನಿಲ್ಲಿಸಿ ಅಂತ ಕೈ ಜೋಡಿಸಿ ಬೇಡ್ತಾ ಇದ್ದಾನೆ. ಅಹಂಕಾರದ ದಬ್ಬಾಳಿಕೆಯಿಂದ ಯಾರಾದ್ರೂ ಮೇಲೆ ಹೊಡೆಯೋದಕ್ಕೆ ನಿಂತರೆ ನನಗೊಡಿ ಮೊದಲು ಅಂತ ಗಾಂಧಿ ಮುಂದೆ ನಿಂತ್ಕೊಳ್ತಾ ಇದ್ದಾನೆ, ತಡೀತಾ ಇದ್ದಾನೆ. ನೌಖಾಲಿಯಲ್ಲಿ ಗಾಂಧೀಜಿ ಉಪವಾಸ ಮಾಡ್ತಾ ಕೂತ್ರು. ಇದು ಈ ದೇಶದ ನಿಜವಾದ ಸ್ವಾತಂತ್ರ್ಯದ ಹೋರಾಟ ಕಥೆ. ಪಂಡಿತ್ ನೆಹರು ಗಾಂಧಿ ಶಿಷ್ಯ, ಈತ ಹಿಂದೆ ಬಿದ್ನ. ಪಂಡಿತ್ ನೆಹರು ಅವರು ಈ ದೇಶದ ಹೋರಾಟ, ಬಹಳಷ್ಟು ಜನ ಇವತ್ತು ಪಂಡಿತ್ ನೆಹರುನ ಸ್ವಾತಂತ್ರ್ಯ ಹೋರಾಟಗಾರರ ಆ ಒಂದು ಚಿತ್ರದಿಂದಲೇ ಕಿತ್ತಾಕಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಿದ್ದಾರೆ. ಆದ್ರೆ ಯೋಚನೆ ಮಾಡಿ, ಪಂಡಿತ್ ನೆಹರು ಆಗ್ಲೇ ಜೈಲಿಂದ ಮಗಳಿಗೆ ಬರೆದಿದ್ದ ಪತ್ರನ ನೀವು ಹೇಳಿದ್ರಿ ಸರ್. ಪಂಡಿತ್ ನೆಹರು ಜೈಲಲ್ಲಿ ಕೂತ್ಕೊಂಡು ಹೆಂಡತಿಗೂ ಪತ್ರ ಬರೀತಾರೆ. ಸುಭಾಷ್ ಚಂದ್ರ ಬೋಸ್ಗೂ ಪಂಡಿತ್ ನೆಹರುಗೂ ವಿರುದ್ಧ ಕತೆ ಕಟ್ತೀವಿ. ಕಥೆಗಳು, ಸುಳ್ಳು ಕಥೆಗಳು ಎಂದಿಗೂ ಇತಿಹಾಸವಾಗೋದಕ್ಕೆ ಸಾಧ್ಯ ಇಲ್ಲ. ನಾನಿಂಥ ಸಾವಿರಾರು ಕಥೆಗಳನ್ನು ಕೇಳಿ ನಿಜವಾದ ಇತಿಹಾಸವನ್ನು ಓದ್ಕೊಂಡು ನಾನು ಮನುಷ್ಯತ್ವ ಮಾತ್ರ ದೊಡ್ಡದು ಅಂತ ಬದಲಾಗಿದ್ದೀನಿ. ಮನುಷ್ಯತ್ವ ಮಾತ್ರ ದೊಡ್ಡದು, ಸತ್ಯ ಮಾತ್ರ ಗೆಲ್ಲುತ್ತೆ. ಎಲ್ಲ ದೇಶಕ್ಕೂ ಒಂದೊಂದು ಧ್ಯೇಯವಾಕ್ಯ ಇದೆ. ಅಮೆರಿಕಾಗೆ ಡೈ ಟ್ರಸ್ಟ್ ಇನ್ ಗಾಡ್, ನಿಮ್ಮ ನಂಬಿಕೆ ದೇವರ ಮೇಲೆ ಸದಾ ಇರಲಿ, ಹೌದು ಅವ್ರದ್ದು ಧ್ಯೇಯವಾಕ್ಯ. ಆದ್ರೆ ಅತಿ ಹೆಚ್ಚು ನಾಸ್ತಿಕರಿದ್ದಾರೆ ಆ ದೇಶದಲ್ಲಿ. ಭಾರತದ ಧ್ಯೇಯವಾಕ್ಯ ಏನು? ಭಾರತ, ಎಲ್ಲಾ ದೇಶಕ್ಕೂ ಒಂದೊಂದು ಧ್ಯೇಯವಾಕ್ಯ ಇದೆ, ಭಾರತಕ್ಕೂ ಒಂದು ಧ್ಯೇಯವಾಕ್ಯ ಇದೆ. ಈ ಧ್ಯೇಯವಾಕ್ಯವನ್ನ ಈ ದೇಶಕ್ಕೆ ಕೊಟ್ಟದ್ದು ಕೂಡ ಮಹಾತ್ಮ ಗಾಂಧಿಯವರು. ಭಾರತದ ಧ್ಯೇಯವಾಕ್ಯ ಏನು ಅಂದ್ರೆ ಸತ್ಯಮೇವ ಜಯತೆ, ಸತ್ಯ ಮಾತ್ರ ಗೆಲ್ಲುತ್ತೆ ಅನ್ನುವಂಥ ಉಪನಿಷತ್ ವಾಕ್ಯವನ್ನ ಭಾರತ ಧ್ಯೇಯವಾಗಿಸಿದ್ದು ಮಹಾತ್ಮ ಗಾಂಧಿ. ಯಾಕೆಂದ್ರೆ ಸತ್ಯವೇ ದೇವರು ಅಂತ ಹೇಳಿದ್ರು ಗಾಂಧಿ. ಹಿಂಗಾಗಿ ನಾನು ಸತ್ಯ ಹೇಳ್ತಾ ಇದ್ದೀನಿ. ಆ ಕಡೆ ನೆಹರು, ಈ ಕಡೆ ಸುಭಾಷ್, ಇವರಿಬ್ರು ಕೂಡ ಸುಭಾಷರು ಹೋರಾಟ ಮಾಡಿದ್ರು, ನೆಹರು ಸುಭಾಷರಿಗೆ ಮೋಸ ಮಾಡಿದ್ರು ಅನ್ನುವ ಕಥೆಗಳನ್ನ ವಾಟ್ಸ್ಆಪ್ ಯೂನಿವರ್ಸಿಟಿಗಳಲ್ಲಿ ಪುಂಖಾನುಪುಂಖವಾಗಿ ಪುಂಕ್ತಿದ್ದಾರೆ. ಆದರೆ ಸತ್ಯ ಇತಿಹಾಸ ಏನು ಅಂದ್ರೆ, ನೆಹರು ಗಾಂಧಿಯವರಂತೆ ಅಹಿಂಸಾ ಮಾರ್ಗದಲ್ಲಿ ನಂಬಿಕೆ ಇಟ್ರು. ಸುಭಾಷರು ಹೇಳಿದಂತ ರಕ್ತ ಕ್ರಾಂತಿಯನ್ನ, ಗಿವ್ ಮಿ ಬ್ಲಡ್ ಐ ಗಿವ್ ಯು ಫ್ರೀಡಮ್ ಅಂತ ಹೇಳಿ ಆ ಮನುಷ್ಯ ಗರ್ಜಿಸಿದಾಗ ಅದಕ್ಕೆ ಒಪ್ಪಲಿಲ್ಲ ಗಾಂಧಿ. ಯಾಕೆ ಒಪ್ಪಲಿಲ್ಲ ಅಂತಂದ್ರೆ ಗಾಂಧಿಗೊಂದು ಸ್ಪಷ್ಟತೆ ಇತ್ತು. ಅವರು ಆಸ್ಟ್ರಿಯಾಗೆ ಹೋದ್ರು, ಆಸ್ಟ್ರಿಯಾದಲ್ಲಿದ್ದಂತ ಮೂಲ ಜನಾಂಗವನ್ನ ಸಂಪೂರ್ಣವಾಗಿ ನಾಶ ಮಾಡಿಬಿಟ್ರು. ಇವತ್ತು ಬಿಳಿಯರೇ ಇದ್ದಾರೆ ಆಸ್ಟ್ರೇಲಿಯಾದಲ್ಲಿ. ಅಮೆರಿಕಾಗೆ ಹೋದ್ರು, ಅಮೆರಿಕಾದೆಲ್ಲ ಬ್ರೌನ್ ಸ್ಕಿನ್ ಪೀಪಲ್, ಭಾರತೀಯರ ತರದೇ ಬ್ರೌನ್ ಸ್ಕಿನ್ ಜನಗಳವರೆಲ್ಲರೂ. ಅಮೆರಿಕಾದಲ್ಲಿದ್ದಂತ ಎಲ್ಲ ಮೂಲ ಜನರುಗಳನ್ನು ಸಂಪೂರ್ಣ ಸಾಯೋದಕ್ಕೆ ಬಿಟ್ರು, ಸಾಯ್ಲಿ ಅಂತ ಬಿಟ್ರು. ಬಿಳಿಯರೇ ಇದ್ದಾರೆ ಇವತ್ತು ಅಮೆರಿಕಾದಲ್ಲಿ ಬಹುತೇಕರು. ಭಾರತದಲ್ಲೂ ಕೂಡ ಅವರು ಅದೇ ಪ್ರಯತ್ನವನ್ನ ಮಾಡೋದಕ್ಕೆ ಬ್ರಿಟಿಷರು ತಯಾರಿದ್ದಾರೆ. ಸೊ ಬ್ರಿಟಿಷ್ ಸೈನಿಕರಲ್ಲಿ ಯಾರಿದ್ದಾರೆ ಯುದ್ಧ ಮಾಡೋದಕ್ಕೆ? ಇಂಗ್ಲೆಂಡ್ನಿಂದ ಬಂದಿಲ್ಲ ಅವ್ರು ಯಾರು, ಅವರೆಲ್ಲ ಇಲ್ಲಿಯವರೇ ಪಾಪ, ಭಾರತದವರೇ. ನಮ್ಮ ಪುತ್ತೂರು, ಸುಳ್ಯ, ಇಲ್ಲಿನ ಧಾರವಾಡ, ಚಿಕ್ಕಮಗಳೂರು, ಇಲ್ಲಿಯವರೇ ಸೇರ್ಕೊಂಡಿದ್ರು. ಅಲ್ಲಿ ಯಾಕೆ ಸೇರ್ಕೊಂಡಿದ್ರು? ಅವ್ರು ದೇಶದ್ರೋಹಿ ಅಲ್ಲ, ಹೊಟ್ಟೆಗಿಲ್ಲ ಪಾಪ. ಬ್ರಿಟಿಷ್ ಸೇನೆ ಸೇರ್ಕೊಂಡ್ರೆ ಸಂಬಳ ಕೊಡ್ತಾರೆ ಅಂತ ಸೇನೆಗೆ ಸೇರ್ಕೊಂಡಿದ್ರು ಪಾಪ. ಈ ಭಾರತೀಯರನ್ನ ಕಾಂಗ್ರೆಸ್ ಇನ್ನೊಂದು ಗುಂಪು ಸೈನಿಕರ ಗುಂಪನ್ನು ಕಟ್ಟಿ ಇವ್ರ ವಿರುದ್ಧ ಇವರನ್ನೇ ಚೂ ಬಿಟ್ಟು ಒಬ್ಬರನ್ನೊಬ್ಬರು ಶೂಟ್ ಮಾಡಿದ್ರೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬರುತ್ತಾ? ಗಾಂಧಿ ಹೇಳಿದ್ರು, ನಮ್ಮವರನ್ನ ನಾವು ಕೊಂದು ಪಡ್ಕೊಳ್ಳುವ ಸ್ವಾತಂತ್ರ್ಯ ಎಂದಿಗೂ ಸ್ವಾತಂತ್ರ್ಯವಾಗೋದಿಲ್ಲ, ಹೀಗಾಗಿ ನಾನು ಇದಕ್ಕೊಪ್ಪಲ್ಲ ಅಂದ್ರು. ಸುಭಾಷರು ಬೇರೆ ದಾರಿ ಹಿಡಿತೀನಿ ಬಾಪು, ನನಗೆ ಆಶೀರ್ವಾದ ಮಾಡಿ ಅಂದ್ರು. ಆಯ್ತು, ನಿನ್ನ ನಂಬಿಕೆಗೆ ನಾನು ಅಡ್ಡ ಬರಲ್ಲ ಅಂದ್ರು ಗಾಂಧಿ. ಸುಭಾಷರು ಬೇರೆ ಹೋದ್ರು. ಆದ್ರೆ ಗಾಂಧಿ ಮೇಲಿದ್ದಂತ ನಂಬಿಕೆ ಎಷ್ಟು ತೀವ್ರವಾಗಿತ್ತು ಸುಭಾಷರ್ಗೆ ಅಂತಂದ್ರೆ,
ಸುಭಾಷ್ ಇಂಡಿಯನ್ ನ್ಯಾಷನಲ್ ಆರ್ಮಿ ಆಜಾದ್ ಹಿಂದ್ ಫೌಜ್ ಅನ್ನು ಕಟ್ಟಿದ್ರು. ಆಜಾದ್ ಹಿಂದ್ ಫೌಜ್ ಅನ್ನ ಕಟ್ಟಿದಂತ ಸುಭಾಷ್ ಚಂದ್ರ ಬೋಸ್ ಅಲ್ಲಿ 3 ತುಕಡಿ ಮಾಡಿದ್ರು. ಆ 3 ಬ್ರಿಗೇಡ್ಗಳಿಗೆ ಹೆಸರಿಟ್ಟವ್ರು. ಯಂಗ್ ಬ್ರಿಗೇಡ್ ಹುಡುಗರು ಕೇಳಿಸ್ಕೊಳ್ಳಿ, ಎಲ್ಲಿದ್ದೀರಾ? ಅವ್ರಿಟ್ಟ ಹೆಸರೇನು ಗೊತ್ತಾ? ಅವ್ರು ಹೇಳಿದ್ರು ನೆಹರು ಬ್ರಿಗೇಡ್. ಸುಭಾಷ್ ಚಂದ್ರ ಬೋಸರ ತಮ್ಮ ಸೇನಾ ತುಕಡಿಗಳಿಗೆ ಅವರಿಟ್ಟ ಹೆಸರು ನೆಹರು ಬ್ರಿಗೇಡ್. ಮಹಾತ್ಮ ಗಾಂಧಿ ಬ್ರಿಗೇಡ್, ಮೌಲಾನಾ ಅಬುಲ್ ಕಲಾಂ ಆಜಾದ್ ಬ್ರಿಗೇಡ್. ಆ ಹೆಸರುಗಳನ್ನ ಇಡೋದ್ರ ಮೂಲಕ ಸುಭಾಷ್ ಚಂದ್ರ ಬೋಸ್ ಈ ದೇಶಕ್ಕೊಂದು ಸಂದೇಶ ಕೊಟ್ಟರು. ಇವರು ಈ ದೇಶದ ಸ್ವಾತಂತ್ರ್ಯದ ಮುಂಚೂಣಿ ಹೋರಾಟಗಾರರು ಅನ್ನೋದನ್ನ ತಮ್ಮ ಹೃದಯಪೂರ್ವಕವಾಗಿ ಸುಭಾಷ್ ಚಂದ್ರ ಬೋಸ್ ಅನುಮೋದಿಸಿದರು. ದೂರದ ದೇಶದಲ್ಲಿ ಹೋರಾಟ ಮಾಡ್ತಾ ಇದ್ದಂತ ಸುಭಾಷ್ ಚಂದ್ರ ಬೋಸ್ ಪಂಡಿತ್ ನೆಹರು ಅವ್ರಿಗೊಂದು ಪತ್ರ ಬರೆದ್ರು. ಸರ್, ನನ್ನ ಹತ್ರ ಆ ಪತ್ರ ಇದೆ. ಆ ಪತ್ರದಲ್ಲಿ ಹೇಳ್ತಾರೆ, ಕೆಲವೇ ದಿವಸದಲ್ಲಿ ಬ್ರಿಟಿಷರು ನನ್ನ ಅರೆಸ್ಟ್ ಮಾಡಿಬಿಡ್ಬೋದು. ನಾನ್ ಜೈಲ್ಗೆ ಹೋಗೋದಕ್ಕಿಂತ ಮುಂಚೆ ಒಂದಷ್ಟು ಮಾತು ನಿಮ್ಗೆ ಹೇಳಬೇಕು ಪಂಡಿತ್ ಜಿ. ಈ ಮಾತುಗಳನ್ನ ಬಹಳ ಎಚ್ಚರಿಕೆಯಿಂದ ಕೇಳಿಸ್ಕೊಳ್ಳಿ. ನೆಹರು ಅವ್ರಿಗೆ ಬರೆದ ಪತ್ರ ಅದು. ನೀವು ಯಾವುದೇ ಕಾರಣಕ್ಕೂ ಅಂಜಬೇಡಿ, ಮುಂದೆ ಸಾಗಿ. ಈ ದೇಶದ ಸ್ವಾತಂತ್ರ್ಯ ಹೋರಾಟಕ್ಕೆ ನಿರ್ದಿಷ್ಟ ಗತಿಯನ್ನ ಕೊಡಬಹುದಾದಂತ ಒಬ್ಬನೇ ಒಬ್ಬ ನಂಬಿಕಸ್ಥ ನಾಯಕ, ಅದು ಪಂಡಿತ್ ನೆಹರು ಅಂತ ನಾನು ಹೃದಯದಿಂದ ನಂಬಿದ್ದೇನೆ. ಬ್ರಿಟಿಷರು ನನ್ನನ್ನು ಅರೆಸ್ಟ್ ಮಾಡಿಬಿಟ್ರೆ ಈ ಮಾತನ್ನು ಹೇಳೋಕ್ಕಾಗಲ್ಲ, ಅದಕ್ಕೆ ಪತ್ರದ ಮೂಲಕ ಹೇಳ್ತಾ ಇದ್ದೀನಿ ಅಂತ ಹೇಳಿ ಪಂಡಿತ್ ನೆಹರು ಸುಭಾಷ್ ಚಂದ್ರ ಬೋಸ್ ಪಂಡಿತ್ ನೆಹರು ಅವ್ರಿಗೆ ಪತ್ರ ಬರೆದ್ರು. ನೆಹರು ಬಗ್ಗೆ ಸುಭಾಷ್ ಚಂದ್ರ ಬೋಸ್ರಿಗೆ ಎಷ್ಟು ಪ್ರೀತಿ ಇತ್ತು. ಸುಭಾಷ್ ಚಂದ್ರ ಬೋಸ್ ಹೊರಗಡೆ ಇದ್ರು, ಪಂಡಿತ್ ನೆಹರು ಜೈಲಲ್ಲಿದ್ರು. ಒಂದ್ಸಲ ಪಂಡಿತ್ ನೆಹರು ಹೆಂಡತಿ ಕಮಲಾ ನೆಹರು, ಆಕೆ ಕೂಡ ಈ ದೇಶ ಕಂಡಂತ ಅತ್ಯಂತ ದೊಡ್ಡ ಸ್ವಾತಂತ್ರ್ಯ ಹೋರಾಟಗಾರ್ತಿ. ಆಕೆ ಸ್ವಾತಂತ್ರ್ಯ ಹೋರಾಟ ಮಾಡ್ತಾ ಮಾಡ್ತಾ ಅನಾರೋಗ್ಯ ಪೀಡಿತರಾದ್ರು. ನೆಹರು ಜೈಲಲ್ಲಿದ್ದಾರೆ, ಹೆಂಡತಿ ರೋಗಗ್ರಸ್ತಳಾಗಿದ್ದಾಳೆ. ಈ ದೇಶದಲ್ಲಿ ಎಲ್ಲರೂ ರಾಜಕಾರಣಿಗಳಿದ್ದಾರೆ, ಎಲ್ಲಾ ಪಕ್ಷದಲ್ಲಿ ರಾಜಕಾರಣಿಗಳಿದ್ದಾರೆ. ಅವ್ರ ಪ್ರಥಮ ಆದ್ಯ ಕರ್ತವ್ಯ ಏನಾಗಿರುತ್ತೆ? ಹೆಂಡತಿ ಮಕ್ಕಳೇ ಮೊದಲ ಆದ್ಯತೆ ಆಗಿರುತ್ತೆ. ಪಾರ್ಟಿಲೆಸ್. ಪಂಡಿತ್ ನೆಹರು ಏನ್ ಮಾಡಿದ್ರು? ಸಾರ್, ನಿಮ್ ಹೆಂಡತಿ ಕಾಯಿಲೆ ಬಿದ್ದಿದ್ದಾಳೆ, ಅವಳನ್ನ ಕಾಪಾಡಿ ಅಂತ ಪತ್ರ ಬರೆದ್ರೆ, ಅವನ್ನ ಕಾಪಾಡೋದಕ್ಕೆ ನೀವು ಬ್ರಿಟಿಷರಿಗೆ ಕ್ಷಮಾಪಣಾ ಪತ್ರ ಬರೀರಿ ಅಂತ ಕೇಳಿದ್ರೆ ಪಂಡಿತ್ ನೆಹರು ಅವರು ಅದಕ್ಕೆ ಒಪ್ಪಲಿಲ್ಲ. ನಾನು ಈ ದೇಶದ ಕೋಟಿ ಕೋಟಿ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಮೋಸ ಮಾಡ್ಲಾರೆ ಅಂತ ಹೇಳಿ ಪಂಡಿತ್ ನೆಹರು ಅವರು ನಿರಾಕರಿಸಿದ್ರು. ಆಗ ಪಂಡಿತ್ ನೆಹರು ಅವರ ಹೆಂಡತಿ ಕಮಲಾರನ್ನ ಸುಭಾಷರು ವಿದೇಶಕ್ಕೆ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡಿಸಿ ಪಂಡಿತ್ ನೆಹರು ಅವರಿಗೆ ತನ್ನ ಪ್ರೀತಿಯ ಗೆಳೆಯನಿಗೆ ನಾನು ಮಾಡಬಹುದಾದಂತ ಅತ್ಯಂತ ಕನಿಷ್ಠ ಸೇವೆ ಇದು ಅಂತ ಅಂದ್ರು ಸುಭಾಷ್. ಎಂಥ ಪ್ರೇಮ ಅವರಿಬ್ಬರ ನಡುವೆ, ಅದೆಂಥ ಸ್ನೇಹ. ವಾಟ್ ಎ ಗ್ರೇಟ್ ಫ್ರೆಂಡ್ಶಿಪ್, ವಾಟ್ ಎ ಗ್ರೇಟ್ ಫ್ರೆಂಡ್ಶಿಪ್. ವಾಟ್ಸಾಪ್ ಯೂನಿವರ್ಸಿಟಿ ಅವರಿಗೆ ಇದೆಲ್ಲ ಗೊತ್ತಿದೆಯಾ? ಹಾಗಾದ್ರೆ ಪಂಡಿತ್ ನೆಹರು ಹಿಂದೆ ಬಿದ್ರ? ಪಂಡಿತ್ ನೆಹರು ಜೈಲಲ್ಲಿದ್ರು. ಆಗ್ಲೇ ಸರ್ ಹೇಳ್ತಾ ಇದ್ರು, ರಮಾನಾಥ್ ರೈಗಳು ಇಂದಿರಾ ಗಾಂಧಿ ಅವರಿಗೆ ಮಗಳಿಗೆ ಜೈಲಿಂದ ಅಪ್ಪ ಪತ್ರ ಬರೆದ ಕಥೆಯನ್ನು ಹೇಳ್ತಾ ಇದ್ರು. ಸರ್, ಹೆಂಡತಿ ಕಾಯಿಲೆ ಬಿದ್ದಿದ್ದಾಳೆ, ಗರ್ಭಿಣಿ ಹೆಂಗಸು, ನೀವ್ ಈ ಸಂದರ್ಭದಲ್ಲಿ ಅವಳನ್ನು ನೋಡ್ಕೊಳ್ಳದೆ ಹೋದ್ರೆ ಮಗುನೂ ಸಾಯುತ್ತೆ, ಅಮ್ಮನೂ ಸಾಯ್ತಾಳೆ, ದಯವಿಟ್ಟು ನೀವು ಜೈಲಿಂದ ಹೊರಗಡೆ ಹೋಗ್ಬೇಕು ಅಂತ ಹೇಳಿದಾಗ ಪಂಡಿತ್ ನೆಹರು ಹೇಳ್ತಾರೆ, ನನ್ನನ್ನು ನಂಬಿ ಲಕ್ಷ ಲಕ್ಷ ಜನ ಈ ದೇಶದ ಸ್ವಾತಂತ್ರ್ಯ ಚಳುವಳಿಯಲ್ಲಿದ್ದಾರೆ, ಅವರೆಲ್ಲರಿಗೂ ಮೋಸ ಮಾಡಿ ನಾನೊಬ್ಬ ಮಾತ್ರ ಹೇಗೆ ಹೋಗೋದಕ್ಕೆ ಸಾಧ್ಯ? ಏನ್ ಮಾಡ್ಬೇಕು? ಬ್ರಿಟಿಷರಿಗೆ ದಂಡ ಕಟ್ಟಿಬಿಟ್ಟು ನೀವು ಕ್ಷಮಾಪಣೆ ಕೇಳಿದ್ರೆ ನಿಮ್ಮನ್ನು ಹೊರಗಡೆ ಬಿಡ್ತಾರೆ ಅಂದ್ರು. ಪಂಡಿತ್ ನೆಹರು ಹೇಳಿದ್ರು, ಐ ಕ್ಯಾನ್ ನೆವರ್ ಡೂ ಸಚ್ ಎನ್ ಹೆರಸಿ. ಇಂಥ ಪಾಪ ಕೃತ್ಯವನ್ನು ನಾನು ಯಾವತ್ತೂ ಮಾಡೋದಕ್ಕೆ ಸಾಧ್ಯ ಇಲ್ಲ, ನಾನ್ ಪತ್ರ ಬರೆಯಲ್ಲ ಅಂದ್ರು ಪಂಡಿತ್ ನೆಹರು. ಆದ್ರೆ ಯೋಚನೆ ಮಾಡಿ, ಪಂಡಿತ್ ನೆಹರು ಅವರ ಹೆಂಡತಿ ಕಾಯಿಲೆ ತೀವ್ರವಾಗಿ ಬಿಗಡಾಯಿಸ್ತು. ಪಂಡಿತ್ ನೆಹರು ಹೆಂಡತಿ ಮಗುಗ್ ಜನ್ಮ ಕೊಟ್ರು. ಆ ಕಾಯಿಲೆ ನಡುವೆ ಗಂಡು ಮಗ ಹುಟ್ಟದ. ಪಂಡಿತ್ ನೆಹರು ಮಗಳ ಕತೆ ನಿಮ್ಗೆಲ್ರಿಗೂ ಗೊತ್ತು, ಪಂಡಿತ್ ನೆಹರು ಮಗನ ಕತೆ ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ನಿಮ್ ಮಕ್ಕಳಿಗಿಂತಲೂ ಈ ದೇಶನ ಪ್ರೀತಿ ಮಾಡ್ತೀರೇನ್ರಿ? ದಯವಿಟ್ಟು ಒಂದ್ಸಲಿ ಇದೊಂದು ಪ್ರಶ್ನೆಗೆ ಉತ್ತರ ಕೊಟ್ಬಿಡಿ. ನಿಮ್ ಮಕ್ಕಳಿಗಿಂತಲೂ ಈ ದೇಶನ ಪ್ರೀತಿ ಮಾಡೋದಕ್ಕೆ ಸಾಧ್ಯ ಇದೆಯಾ? ಒಬ್ಬ ಯಾರಾದ್ರೂ ಮಾತಾಡಿ, ಸಾಧ್ಯ ಇದೆಯಾ? ಪಂಡಿತ್ ನೆಹರು ಮಗ ಹುಟ್ಟತಾನೆ, ಯಾರಾದ್ರೂ ಹೆಂಡತಿ ಜನ್ಮ ಕೊಡ್ಬೇಕಾದ್ರೆ ಹೋಗಿರ್ಬೇಕಾ, ನೋಡ್ಕೋಬೇಕಾ, ಔಷಧಿ ಕೊಡಿಸ್ಬೇಕಾ, ಡಾಕ್ಟರ್ ತೋರಿಸ್ಬೇಕಾ? ಜೈಲಲ್ಲಿ ಕೂತಿರೋ ನೆಹರು ನಿರಾಕರಿಸಿದ್ರು. ಮಗು ಹುಟ್ಟದ, ಗಂಡು ಮಗು ಹುಟ್ಟದ ಅಂತ ಕೇಳಿ ಖುಷಿ ಪಟ್ರು. ಖುಷಿಯಿಂದ ಸಂಭ್ರಮ ಪಡೋದಕ್ಕಿಂತ ಮುಂಚೆ ಅವ್ರಿಗೆ ಸುದ್ದಿ ಬಂತು, ನಿಮ್ ಮಗ ಸತ್ತು ಹೋದ ಸರ್. ಜೈಲಲ್ಲಿ ಕೂತ್ಕೊಂಡಂತ ಪಂಡಿತ್ ನೆಹರು ಜೈಲಿನ ಕಂಬಿಗೆ ಹಣೆಯನ್ನ ಚೆಚ್ಕೊಳ್ತಾ ಕಣ್ಣೀರ್ ಸುರಿಸ್ತಾ, ಹೇ ನೆಹರು, ಎಂಥ ದುರಾದೃಷ್ಟವಂತ ನೀನು ಅಂತ ಹೇಳಿ ತಲೆ ಚೆಚ್ಕೊಂಡು ಕಣ್ಣೀರು ಹಾಕಿದ್ರು.
ಪಂಡಿತ್ ನೆಹರು ಸ್ವಾತಂತ್ರ್ಯ ಹೋರಾಟಗಾರ ಅಲ್ಲ. ಅಲ್ಲ, ಪಂಡಿತ್ ನೆಹರು ಈ ದೇಶಕ್ಕೆ ಏನ್ ತ್ಯಾಗ ಮಾಡಿದ್ದಾರೆ ಅಲ್ವಾ? ಸುಭಾಷ್ ಚಂದ್ರ ಬೋಸ್ರಿಗೆ ಅನ್ಯಾಯ ಮಾಡಿದ್ರಂತೆ ಪಂಡಿತ್ ನೆಹರು. ಸುಭಾಷ್ ಚಂದ್ರ ಬೋಸ್ ಸ್ವಾತಂತ್ರ್ಯ ಹೋರಾಟ ಮಾಡಿ 45ರಲ್ಲಿ ಸುಭಾಷ್ ಚಂದ್ರ ಬೋಸ್ ತೀರ್ಕೊಂಡ್ರು ಅನ್ನೋ ಸುದ್ದಿ ಬಂತು. ಸುಭಾಷ್ ಚಂದ್ರ ಬೋಸರ ಇಂಡಿಯನ್ ನ್ಯಾಷನಲ್ ಆರ್ಮಿ, ಆಜಾದ್ ಹಿಂದ್ ಫೌಜ್ ಸೇನೆ, ಆ ಸೇನೆಯಲ್ಲಿದ್ದಂತ ಸೈನಿಕರನ್ನೆಲ್ಲ ಬ್ರಿಟಿಷರು ಹೋಗಿ ಅರೆಸ್ಟ್ ಮಾಡಿದ್ರು. ಸುಭಾಷ್ ಇಲ್ಲ, ಸುಲಭವಾಗಿರಲ್ಲ, ಅವ್ರ ಕೈಗೆ ಸಿಕ್ಬಿಟ್ರು. ಅವ್ರನ್ನೆಲ್ಲ ಗಲ್ಲಿಗೇರಿಸಬೇಕು ಅಂತ ಆಯ್ತು. ಗಲ್ಲಿಗೇರಿಸಬೇಕು ಅಂತ ಹೇಳಿದಾಗ ಗಾಂಧಿಯ ಮಾತನ್ನ ಕೇಳಿ ಬ್ಯಾರಿಸ್ಟರ್ ನೆಹರು ಎಂದಿಗೂ ಕೂಡ ನಾವು ಬ್ರಿಟಿಷರ್ ಕೋರ್ಟ್ ಅಲ್ಲಿ ಪ್ರಾಕ್ಟೀಸ್ ಮಾಡಕ್ ಹೋಗಲ್ಲ ಅಂತ ಹೇಳಿ ಬ್ರಿಟಿಷ್ ಕೋರ್ಟ್ ಅನ್ನ ತಿರಸ್ಕರಿಸಿದ ಇದೇ ಪಂಡಿತ್ ನೆಹರು 27 ವರ್ಷಗಳ ನಂತರ ಫಸ್ಟ್ ಟೈಮ್ ಕಪ್ ಕೋಟ್ ಅನ್ನು ಹಾಕೊಳ್ತಾರೆ. ಫಸ್ಟ್ ಟೈಮ್ ಕಪ್ ಕೋಟ್ ಹಾಕೊಳ್ತಾರೆ. ಕಪ್ ಕೋಟ್ ಹಾಕೊಂಡು ರೆಡ್ ಫೋರ್ಟ್ ಟ್ರಯಲ್ಸ್ ಓದ್ಬೇಕು ನಾವು ಇದನ್ನೆಲ್ಲ ಇತಿಹಾಸದಲ್ಲಿ. ಕೆಂಪು ಕೋಟೆ ಮೇಲೆ ನೇತಾಜಿ ಸುಭಾಷ್ ಚಂದ್ರ ಬೋಸರ ಜೊತೆ ಇದ್ದಂತ ಅವತ್ತು ಸೈಯದ್ ನವಾಜ್, ದಿಲ್ಹನ್ ಶಾ, ಲಕ್ಷ್ಮೀ ಸೆಹಗಲ್ ಇವರೆಲ್ಲರನ್ನು ಗಲ್ಲಿಗೆ ಹಾಕಬೇಕು ಅಂತ ಬ್ರಿಟಿಷರು ಆರ್ಡರ್ ಮಾಡಿರ್ತಾರೆ. ಅದರ ವಿರುದ್ಧ ನನ್ನ ಆತ್ಮೀಯ ಗೆಳೆಯನೊಬ್ಬನ ಸ್ನೇಹಿತರು ಇವರು, ಈ ದೇಶಕ್ಕೋಸ್ಕರ ದುಡಿದಂತ ಸೈನಿಕರು. ದೇ ಆರ್ ಆಲ್ ಪೊಲಿಟಿಕಲ್ ಪ್ರಿಸನರ್ಸ್, ದೇ ಆರ್ ನಾಟ್ ಕ್ರಿಮಿನಲ್ಸ್, ಯು ಕೆನಾಟ್ ಹ್ಯಾಂಗ್ ದೆಮ್ ಅಂತ ಹೇಳಿ ಕೋರ್ಟಿನ ಕಟಕಟೆಯ ಮುಂದೆ ನಿಂತು ಗರ್ಜಿಸಿ ಹೋರಾಟ ಮಾಡಿ ಅವ್ರನ್ನೆಲ್ಲರನ್ನು ಕೂಡ ಗಲ್ಲು ಶಿಕ್ಷೆಯಿಂದ ಪಾರು ಮಾಡಿದ್ದು ಇದೇ ಪಂಡಿತ್ ನೆಹರು. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಎಂಬ ಗೆಳೆಯನಿಗೆ ಇಷ್ಟೂ ಮಾಡದೆ ಹೋದ್ರೆ ಹೇಗೆ ಅಂತ ಕಣ್ ತುಂಬಿಕೊಂಡು ಈ ಮಾತುಗಳನ್ನಾಡಿದ್ರು. ಇತಿಹಾಸ ಮರ್ತೋಯ್ತು, ಇತಿಹಾಸ ಮರ್ತೋಯ್ತು, ಇತಿಹಾಸ ಕಳೆದು ಹೋಯ್ತು. ವಾಟ್ಸಾಪ್ ವಿಶ್ವವಿದ್ಯಾನಿಲಯ ಎಲ್ಲ ಕಡೆ ರಾರಾಜಿಸೋದಕ್ಕೆ ಶುರುವಾಯ್ತು. ಇದೇ ವಾಟ್ಸಾಪ್ ವಿಶ್ವವಿದ್ಯಾಲಯ ನನ್ನಂಥ ಜನ ಓದ್ಕೊಂಡು ತಲೆ ಕೆಡಿಸ್ಕೊಂಡು ಕೂತ್ಕೊಂಡ್ವಿ. ಇದನ್ನೇ ಪ್ರಚಾರ ಮಾಡಿದ್ವಿ. ಸತ್ಯ ವಾಟ್ಸಾಪ್ ಯೂನಿವರ್ಸಿಟಿಯಲ್ಲಿ ಇಲ್ಲ, ಸತ್ಯ ಲೈಬ್ರರಿಗಳಲ್ಲಿದೆ. ಸತ್ಯ ಪ್ರಾಮಾಣಿಕರು ಬರೆದಿರುವಂತಹ ಲೈಬ್ರರಿ ಒಳಗಡೆ ಇದೆ. ಪಂಡಿತ್ ನೆಹರು ಇಷ್ಟಕ್ಕೆ ಸುಮ್ಮನಾಗ್ಲಿಲ್ಲ. ಸುಭಾಷ್ ಚಂದ್ರ ಬೋಸ್ ವಿದೇಶದಲ್ಲಿದ್ದಾಗ ಒಬ್ಬಳು ಎಮಿಲಿ ಅನ್ನುವಂಥ ವಿದೇಶಿ ಹೆಣ್ಣು ಮಗಳನ್ನ ಪ್ರೀತಿ ಮಾಡಿ ಮದುವೆ ಆಗಿದ್ರು. ಶಿ ವಾಸ್ ಎ ಫಾರಿನರ್, ಶಿ ವಾಸ್ ಎ ಕ್ರಿಶ್ಚಿಯನ್ ವುಮೆನ್. ಅಯ್ಯೋ, ನನ್ನ ಗೆಳೆಯ ನೇತಾಜಿ ಸತ್ತು ಹೋಗ್ಬಿಟ್ನಲ್ಲ, ಅವನ ಹೆಂಡತಿ ಮತ್ತು ಅವನಿಗೊಂದು ಮಗು ಇದೆ ಅಂತ ನೆಹರು ಗೊತ್ತಿತ್ತು. ಅವರು ಅನಾಥರಾಗಬಾರದು, ಈ ದೇಶಕ್ಕೋಸ್ಕರ ದುಡಿದಂತ ಮಹಾಪುರುಷನೊಬ್ಬನ ಹೆಂಡತಿ ಮಕ್ಕಳ ಜವಾಬ್ದಾರಿಯನ್ನ ನಾವೇ ಹೊರಬೇಕು ಅಂತ ಹೇಳಿ ನೇತಾಜಿ ಸುಭಾಷ್ ಚಂದ್ರ ಬೋಸರ ಹೆಂಡತಿ ಮತ್ತು ಮಕ್ಕಳನ್ನ ಹುಡುಕಿ ಅವರಿಗೆ ಪ್ರತಿ ತಿಂಗಳು ಅವರ ಬದುಕಿಗೆ ಎಷ್ಟು ಬೇಕೋ ಅಷ್ಟು ಹಣವನ್ನ ಕಳಿಸುವ ವ್ಯವಸ್ಥೆಯನ್ನ ಪಂಡಿತ್ ನೆಹರು ಮಾಡಿದ್ರು. ಮುಂದೆ ಅವರ ಮಗಳು, ಬಹುಶಃ ಅರುಣ ಅನ್ಸುತ್ತೆ ಅವಳ ಹೆಸರು, ಅನಿತಾನೋ ಅರುಣಾನೋ ಇರಬೇಕು, ಅವಳು ಬೆಳೆದು ದೊಡ್ಡವಳಾಗಿ ಶಿಕ್ಷಣ ಮುಗಿಸಿ ಮದುವೆ ಆಗೋ ತನಕ ಆಕೆ ಪಂಡಿತ್ ನೆಹರು ಕೊಟ್ಟ ಹಣದಿಂದಲೇ ಓದಿ ಬೆಳೆದು ದೊಡ್ಡವಳಾಗಿ ಓದಿ ವಿದ್ಯಾವಂತಳಾಗಿ ಮದುವೆ ಆದ್ಲು. ಆದ್ರೆ ಇವತ್ತೇನು ಅನಿತಾ ಬೋಸ್ ಪಂಡಿತ್ ನೆಹರು ಸುಭಾಷ್ ಚಂದ್ರ ಬೋಸರಿಗೆ ಮಾಡಿದ ಸೇವೆ ಇದು. ಭಗತ್ ಸಿಂಗ್ನನ್ನ ಗಲ್ಲಿಗೇರಿಸಬೇಕಾದ್ರೆ ಭಗತ್ ಸಿಂಗ್ನ ಕಡೆ ಆಸೆ ಏನು? ಕೆಡೆದಾಗಿ ಅವರು ಪ್ರೀತಿ ಪಾತ್ರರೆಲ್ಲರೂ ಜೈಲಲ್ಲಿ ಹೋಗಿ ಮಾತಾಡ್ತಾ ಇದ್ರು. ಭಗತ್ ಸಿಂಗ್ ಕೋರ್ಟ್ ಅಲ್ಲಿ ಲಾಯರ್ ಬೇಡ, ನಾನೇ ಫೈಟ್ ಮಾಡ್ತೀನಿ ಅಂತ ಹೇಳಿ ಒಬ್ಬ ಲಾಯರ್ ಒಬ್ಬನ ಸಹಾಯ ಪಡೆದಿದ್ರು. ಆ ಲಾಯರ್ ಅನ್ನು ಕರೆದು ಹೇಳಿ ಕಳಿಸ್ತಾರೆ, ಇಬ್ಬರಿಗೆ ಭಗತ್ ಸಿಂಗ್ ಗಲ್ಲಿಗೆ ಇರೋದಕ್ಕೆ ಮುಂಚೆ ಥ್ಯಾಂಕ್ಸ್ ಹೇಳ್ಬಿಟ್ಟ ಅಂತ ಹೇಳಿ ಕಳಿಸ್ತಾನೆ. ಅವನ್ ಯಾರ ಹೆಸರು ಹೇಳ್ತಾನೆ ಗೊತ್ತಾ? ತನ್ನೆರಡೂ ಕೈ ಜೋಡಿಸಿ ಹೇಳ್ತಾನೆ, ನನಗೋಸ್ಕರ ಎಷ್ಟು ಪ್ರೀತಿ ತೋರಿಸಿದ್ದಾರೆ, ನನಗೋಸ್ಕರ ಎಷ್ಟು ಬರೆದಿದ್ದಾರೆ, ನನಗೋಸ್ಕರ ಎಷ್ಟು ಹೊಡೆದಾಡಿದ್ದಾರೆ. ಪಂಡಿತ್ ನೆಹರು ಅವರು, ದಯವಿಟ್ಟು ಪಂಡಿತ್ ನೆಹರು ಅವರಿಗೆ ಭಗತ್ ಸಿಂಗ್ ಸಾಯೋದಕ್ಕೆ ಮುಂಚೆ ಥ್ಯಾಂಕ್ಸ್ ಹೇಳ್ದ ಅಂತ ಹೇಳಿ ಭಗತ್ ಸಿಂಗ್ ಹೇಳ್ದ. ಮಾತ್ರ ಅಲ್ಲ, ಭಗತ್ ಸಿಂಗ್ ನೇತಾಜಿ ಸುಭಾಷ್ ಚಂದ್ರ ಬೋಸರಿಗೆ ನಾನು ಧನ್ಯವಾದ ತಿಳಿಸ್ಬಿಟ್ಟೆ ಅಂತ ಹೇಳಿ ಕಳಿಸ್ದ. ಭಗತ್ ಸಿಂಗ್ ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದ. ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದ್ದ. ಹಿ ವಾಸ್ ಎ ಕಮ್ಯುನಿಸ್ಟ್. ಚಂದ್ರಶೇಖರ್ ಆಜಾದ್ ಹಿಂದೂಸ್ತಾನ್ ಸೋಷಿಯಲಿಸ್ಟ್ ಕಾಂಗ್ರೆಸ್ಸಿಗರೇ ಹೋರಾಟ ಮಾಡಿದ್ರ? ಇಲ್ಲ, ಬೇರೆಯವರು ಮಾಡಿದ್ರು. ಅವ್ರು ಯಾರು? ಕಮ್ಯುನಿಸ್ಟರು ಹೋರಾಟ ಮಾಡಿದ್ರು. ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕನ್ ಆರ್ಮಿ, ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕನ್ ಆರ್ಮಿ, ಇಟ್ ವಾಸ್ ಎ ಕಮ್ಯುನಿಸ್ಟ್ ಗ್ರೂಪ್. ರಾಜ್ಗುರು, ಸುಖದೇವ್, ಚಂದ್ರಶೇಖರ್ ಆಜಾದ್
ರಾಮ್ ಪ್ರಸಾದ್ ಬಿಸ್ಮಿಲ್ಲಾ, ಬಟುಕೇಶ್ವರ ದತ್ತ, ದುರ್ಗಾ, ಇವರೆಲ್ಲರೂ ಕೂಡ ಆ ಕಮ್ಯುನಿಸ್ಟರ ವೇದಿಕೆಗಳ ಮೇಲೆ ನಿಂತು ಹೋರಾಟ ಮಾಡಿದ್ರು. ಸುಭಾಷ್ ಚಂದ್ರ ಬೋಸ್ ಇಂಡಿಯನ್ ನ್ಯಾಷನಲ್ ಆರ್ಮಿಯ ವೇದಿಕೆ ಮೇಲೆ ನಿಂತು ಹೋರಾಟ ಮಾಡಿದ್ರು. ಹೀಗೆ ಬಹುಶಃ ನನಗೆ ಗೊತ್ತಿಲ್ಲ, ತುಂಬಾ ಸಮಯ ತಗೊಂಡ್ಬಿಟ್ಟೆ ಅನ್ಸುತ್ತೆ, ಕ್ಷಮಿಸಿ. ಆದರೆ ಈ ದೇಶದ ಇತಿಹಾಸ ಬಹಳ ದೊಡ್ಡದು. ಸತ್ಯ ಮಾತ್ರ ಇತಿಹಾಸವಾಗಿ ಉಳಿಬೇಕು. ಸತ್ಯಕ್ಕೋಸ್ಕರ ಗಟ್ಟಿಯಾಗಿ ನಿಲ್ಲಬೇಕು. ಯಾವುದೇ ಒಬ್ಬ ಮನುಷ್ಯನಿಗೆ ಒಂದು ಸತ್ಯ, ನಾನು ತಿಳ್ಕೊಂಡಿರುವ ಸತ್ಯ ಏನು ಅಂತಂದ್ರೆ, ಈ ಜಗತ್ತು ಕನ್ನಡಿ ಇದ್ದ ಹಾಗೆ. ನನ್ನ ಮಾತಲ್ಲ, ವಿವೇಕಾನಂದರ ಮಾತು. ಈ ಜಗತ್ತಿಗೆ ಏನು ಕೊಡ್ತಿರೋ ಅದೇ ನಿಮಗೆ ವಾಪಸ್ ತೋರಿಸುತ್ತೆ. ನೀವು ಕನ್ನಡಿ ಮುಂದೆ ನಿಂತು ನಕ್ಕರೆ ಜಗತ್ತು ನಿಮ್ಮನ್ನು ನೋಡಿ ನಗುತ್ತೆ. ಇಲ್ಲಿ ಪ್ರೀತಿ ಹಂಚಿದ್ರೆ ಜಗತ್ತು ನಿಮಗೆ ವಾಪಸ್ ಪ್ರೀತಿ ಕೊಡುತ್ತೆ. ಕನ್ನಡಿ ಮುಂದೆ ನಿಂತು ಬೈದ್ರೆ ಕನ್ನಡಿ ವಾಪಸ್ ನಿಮ್ಮನ್ನು ಬೈಯುತ್ತೆ. ಕನ್ನಡಿ ಮುಂದೆ ಉಗುಳಿದ್ರೆ ಕನ್ನಡಿ ನಿಮಗೆ ಉಗುಳುತ್ತೆ. ಈ ಜಗತ್ತು ಕನ್ನಡಿ ಇದ್ದ ಹಾಗೆ. ಮಹಾತ್ಮ ಗಾಂಧಿಗೆ ಸತ್ಯ ಗೊತ್ತಿತ್ತು, ಪಂಡಿತ್ ನೆಹರೂಗೆ ಸತ್ಯ ಗೊತ್ತಿದ್ದು, ನೇತಾಜಿ ಸುಭಾಷ್ ಚಂದ್ರ ಬೋಸ್ಗೆ ಸತ್ಯ ಗೊತ್ತಿತ್ತು. ಈ ದೇಶವನ್ನ ಭಗತ್ ಸಿಂಗಿಗೂ ಈ ಸತ್ಯ ಗೊತ್ತಿತ್ತು. ಭಗತ್ ಸಿಂಗ್ ಕೂಡ ಇವತ್ತಿನ ಚಿಕ್ಕ ಮಕ್ಕಳು ಸ್ಕೂಲಲ್ಲಿ ಭಗತ್ ಸಿಂಗ್ ಇಂದು ಏಕಪಾತ್ರಾಭಿನಯ ಮಾಡಿ ಅಂತಂದ್ರೆ ಒಂದು ಗನ್ ಹಿಡ್ಕೊಂಡು, ಹರೀಶ್ ಸರ್ ಒಂದು ಗನ್ ಹಿಡ್ಕೊಂಡು ಮಕ್ಕಳು ಹಿಂಗೆ ಟರ್ ಅಂತ ಸೌಂಡ್ ಮಾಡ್ತಾರೆ. ಅಂದ್ರೆ ಅವ್ರ ಪ್ರಕಾರ ಭಗತ್ ಸಿಂಗ್ ಅಂದ್ರೆ ಅವನೊಬ್ಬ ಹಿಂಸಾ ಪ್ರತಿಪಾದಕ ಅಂತ. ಖಂಡಿತ ಇಲ್ಲ. ಭಗತ್ ಸಿಂಗ್ ಒಬ್ಬ ದೊಡ್ಡ ಓದುಗ. ಭಗತ್ ಸಿಂಗ್ ಜೈಲ್ ಸೇರೋದ್ಕಿಂತ ಮುಂಚೆ 250 ಪುಸ್ತಕಗಳನ್ನ, ಜಗತ್ತಿನ ಬೇರೆ ಬೇರೆ ಲಿಟರೇಚರ್ಗಳನ್ನ, ಬೇರೆ ಬೇರೆ ದೇಶದ ಸಂವಿಧಾನಗಳನ್ನ, ಕಾನೂನುಗಳನ್ನ, ಬೇರೆ ಬೇರೆ ಚಿಂತಕರನ್ನ ಓದ್ತಾ ಇದ್ದ. ಜೈಲ್ಗೆ ಹೋದ್ಮೇಲೆ ಭಗತ್ ಸಿಂಗ್ ಜೈಲೊಳಗಡೆ ಕೂತ್ಕೊಂಡು ಮತ್ತೆ ಇನ್ನೊಂದು ಸರ್ತಿ ಸತ್ಯಾಗ್ರಹ ಮಾಡ್ದ. ಯಾಕೆ ಸತ್ಯಾಗ್ರಹ ಮಾಡ್ದ ಅಂದ್ರೆ, ಜೈಲಲ್ಲಿ ನನಗೆ ಓದೋಕ್ ಪುಸ್ತಕ ಕೊಡಬೇಕು ಅಂತ ಸತ್ಯಾಗ್ರಹ ಮಾಡ್ದ. ಭಗತ್ ಸಿಂಗ್ ಒಬ್ಬ ಮಹಾನ್ ವಿದ್ಯಾವಂತ, ಮಹಾನ್ ಬುದ್ಧಿವಂತ. ಜೈಲಲ್ಲಿ ಕೂತ್ಕೊಂಡು ಸಾಯೋದಕ್ಕಿಂತ ಮುಂಚೆ 300 ಪುಸ್ತಕ ಓದ್ದ. ಇಟ್ಸ್ ಇನ್ ಆರ್ಕೈವ್ಸ್. ಜೈಲೊಳಗಡೆ ಭಗತ್ ಸಿಂಗ್ ಇದ್ದಾಗ ಯಾವ್ಯಾವ ಪುಸ್ತಕ ಓದ್ದ ಅಂತ ಪಟ್ಟಿ ಮಾಡಿದ್ದಾರೆ. 300 ಪುಸ್ತಕ ಓದಿದ್ದಾನೆ ಜೈಲಲ್ಲಿ. ಭಗತ್ ಸಿಂಗ್ ಗಲ್ಲಿಗೆ ಇರೋದಕ್ಕಿಂತ ಮುಂಚೆ ಲೆನಿನ್ನ ದ ರೆವಲ್ಯೂಷನ್ ಪುಸ್ತಕವನ್ನು ಓದ್ತಾ ಇದ್ದ. ರೆವಲ್ಯೂಷನ್ ಪುಸ್ತಕವನ್ನು ಓದ್ತಾ ಇದ್ದ. ಹೀಗೆ ಭಗತ್ ಸಿಂಗ್ ಕೂಡ ಹಿಂಸೆಯ ಪ್ರತಿಪಾದಕ ಆಗಿರಲಿಲ್ಲ. ಅವನು ಹೇಳ್ತಾ ಇದ್ದ, ವಸುದೈವ ಕುಟುಂಬಕಂ. ಈ ಶ್ಲೋಕದ ಬಗ್ಗೆ ಭಗತ್ ಸಿಂಗ್ ಒಂದು ಸುಂದರವಾದ, ಇಡೀ ವಿಶ್ವವೇ ಒಂದು ಕುಟುಂಬ ಆಗ್ಬೇಕು ಅಂತ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಆ ಒಂದು ಆರ್ಟಿಕಲ್ ಬರೀತಾನೆ ಭಗತ್ ಸಿಂಗ್. ಅದರೊಳಗಡೆ ಉಪನಿಷತ್ತಿನ ಒಂದು ವಾಕ್ಯವನ್ನ ಬರೀತಾನೆ. ಅವನೇನ್ ಬರೀತಾನೆ ಅಂತಂದ್ರೆ ಅವನು ಹೇಳ್ತಾನೆ, ಅಯಂ ಬಂಧು ಅಯಂ ನೇತಿ ಗಣನಾಂ ಲಘುಚೇತಸಾಂ, ಅಯಂ ಬಂಧು ಅಯಂ ನೇತಿ ಗಣನಾಂ ಲಘುಚೇತಸಾಂ, ಉದಾರ ಚರಿತಾನಾಂತು ವಸುದೈವ ಕುಟುಂಬಕಂ ಅನ್ನುವ ಮಾತು ಬರೀತಾನೆ. ಇವ್ರು ನನ್ನವರು, ಇವ್ರು ನನ್ನ ಧರ್ಮದವರು, ಇವ್ರು ನನ್ನ ಜಾತಿಯವರು, ಇವ್ರು ನನ್ನವರಲ್ಲ ಅಂತ ಹೇಳೋರು ಸಾಮಾನ್ಯ ಕೆಳಮಟ್ಟದ ಮನಸ್ಥಿತಿಯವರು, ಉದಾರ ಚರಿತರಾದವರು ಇಡೀ ವಿಶ್ವವನ್ನೇ ಒಂದು ಕುಟುಂಬ ಅಂತ ಪ್ರತಿಪಾದಿಸ್ತಾರೆ ಅನ್ನುವ ಉಪನಿಷತ್ ವಾಕ್ಯವನ್ನು ಕೂಡ ಭಗತ್ ಸಿಂಗ್ ಬರೆದಿಡ್ತಾನೆ. ಸೊ ಇಷ್ಟು ಹೇಳ್ತಾ ಬಹುಶಃ ಮತ್ತೆ ಮಳೆ ಶುರುವಾಗಿದೆ. ಹೀಗಾಗಿ ಪ್ರೀತಿಯ ಬಂಧುಗಳೇ, ಸ್ವಾತಂತ್ರ್ಯದ ಹೋರಾಟದ ಕಥನವನ್ನ ನಿಮ್ ಮುಂದೆ ನನಗೆಷ್ಟು ಗೊತ್ತೋ ಅಷ್ಟರದ್ದು ಒಂದು ಪುಟ್ಟ ಭಾಗವನ್ನು ಇಡುವ ಪ್ರಯತ್ನ ಮಾಡಿದ್ದೀನಿ. ಮತ್ತೆಂದಾದ್ರೂ ನಾವು ಸೇರೋಣ. ವಿಶೇಷವಾಗಿ ನನ್ನನ್ನು ಈ ಕಾರ್ಯಕ್ರಮಕ್ಕೆ ಕರೆದಂತ ಶಕುಂತಲಾ ಶೆಟ್ರು ಪದೇ ಪದೇ ನೀವು ಬರಲೇಬೇಕು ಅಂತ ಹೇಳಿ ಒತ್ತಾಯ ಮಾಡಿ ಕರೆದಿದ್ದಾರೆ. ಇನ್ನೂ ಅನೇಕ ಜನ ಹಿರಿಯರನ್ನ ನಾನು ಅವ್ರ ಹೆಸರುಗಳನ್ನು ಹೇಳಕ್ ಆಗದೆ ಇರಬಹುದು, ಕ್ಷಮೆ ಇರಲಿ. ಈ ದೇಶ ಶಾಂತಿಯಿಂದ ಮುನ್ನಡೆಯಲಿ, ಈ ದೇಶ ಪ್ರೀತಿಯಿಂದ ಮುನ್ನಡೆಯಲಿ. ಪ್ರೀತಿಯ ಬೀಜಗಳನ್ನೇ ನೆಡೋಣ, ಪ್ರೀತಿಯ ವೃಕ್ಷಗಳು ಬೆಳೀಲಿ, ಪ್ರೀತಿಯ ಫಲಗಳು ನಮಗೆ ಹಣ್ಣುಗಳನ್ನ ನೀಡಲಿ ಅಂತ ಹೇಳ್ತಾ ಪ್ರೀತಿಯ ದಾರಿಯಲ್ಲಿ ಭಾರತವನ್ನ ಕಟ್ಟೋಣ. ನಮಸ್ಕಾರ. ವಂದೇ ಮಾತರಂ. ಭಾರತ್ ಮಾತಾ ಕಿ. ಇನ್ಕ್ವಿಲಾಬ್. ಧನ್ಯವಾದ.